ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಶನಿವಾರ ನಮ್ಮ ಕಾರ್ಯಕ್ರಮ 1 ಗಂಟೆಗಳ ಕಾಲ ಪ್ರಸಾರ ಆಗುತ್ತೆ. ಇವತ್ತಿನ ಸಂಚಿಕೆ ಬಹಳ ವಿಶೇಷವಾದಂಥ ಸಂಚಿಕೆ, ಭಾಳ ಸ್ಪೆಷಲ್ ಎಪಿಸೋಡ್ ಇದು. ಈ ವರ್ಷ ಕ್ರೋಧಿನಾಮ ಸಂವತ್ಸರ ಇವತ್ತಿಗೆ ಲಾಸ್ಟ್. ಕ್ರೋಧಿನಾಮ ಸಂವತ್ಸರ ಇವತ್ತಿಗೆ ಲಾಸ್ಟು. ಈಗ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ನಾಳೆಯಿಂದ ವಿಶ್ವಾವಸು ಅಂಥೇಳಿ ಹೊಸ ವರ್ಷ ನಮಗೆ ಪ್ರಾರಂಭ. ನಮ್ಮ ಹಿಂದೂ ಸನಾತನ ಕ್ಯಾಲೆಂಡರ್ ಪ್ರಕಾರ ನಮಗೆ ನಾಳೆಯಿಂದ ಹೊಸ ವರ್ಷ. ಇವತ್ತು ಹೊಸ ವರ್ಷದ ಅಂತಿಮ ದಿನ, ಕೊನೆಯ ದಿನ. ಇವತ್ತಿನ ಸಂಚಿಕೆಯಲ್ಲಿ ನಾನು 2025 ನಾಳೆಯಿಂದ, ಈ ಯುಗಾದಿಯಿಂದ 2026 ಯುಗಾದಿವರೆಗೂ ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ವಿಚಾರನ ನಾನು ಹಲವಾರು ಗ್ರಂಥಗಳಿಂದ ಸಂಗ್ರಹಣೆ ಮಾಡಿ, ಜ್ಯೋತಿಷ್ಯ ಶಾಸ್ತ್ರ, ಪ್ರಕೃತಿಗೆ ಒಂದು ಜ್ಯೋತಿಷ್ಯ ಇದೆ, ಮನುಷ್ಯನಿಗೆ ಹೇಗೆ ಒಂದು ಜ್ಯೋತಿಷ್ಯ ಹಾಗೆ ಪ್ರಕೃತಿಗೊಂದು, ಈ ಬ್ರಹ್ಮಾಂಡಕ್ಕೊಂದು ಜಾತಕ ಇದೆ. ಆ ಜಾತಕದ ಆಧಾರದ ಮೇಲೆ ಈ ವರ್ಷ ಏನಾಗುತ್ತೆ, ಒಳ್ಳೆಯದೇನು ಕೆಟ್ಟದ್ದೇನು ಅಂತ ಇವತ್ತಿನ ಸಂಚಿಕೆ ತಿಳಿಸ್ಕೊಡ್ತೀನಿ. ಅದೆಲ್ಲದಕ್ಕಿಂತ ಮೊದಲು ನಮ್ಮ ವಾಹಿನಿ ಪರವಾಗಿ ನಿಮ್ಮೆಲ್ಲರಿಗೂ ನಾಳೆ ಯುಗಾದಿ ಹಬ್ಬದ ಪ್ರಯುಕ್ತ ಮುಂಚಿತವಾಗಿ ನಿಮಗೆ ಆ ಭಗವಂತ ಹೊಸ ವರ್ಷ ನಿಮಗೆ ಹೊಸ ಹರುಷ, ಹೊಸ ಸುಖ, ಆನಂದ, ನೆಮ್ಮದಿ, ಆರೋಗ್ಯವನ್ನು ದಯಪಾಲಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ವೀಕ್ಷಕರೇ, ಈ ವರ್ಷಕ್ಕೆ ವಿಶ್ವಾವಸು ಅಂತ ನಾಮಕರಣ ಮಾಡಿದ್ದಾರೆ. ಕ್ರೋಧಿನಾಮ ಸಂವತ್ಸರ ಬಿಟ್ಟು ವಿಶ್ವಾವಸು ಅಂತೇಳಿ 60 ಸಂವತ್ಸರಗಳು ಕಳೆದರೆ ಮತ್ತೆ ಪ್ರಾರಂಭ ಆಗುತ್ತೆ. ಈ ಒಂದು ವಿಶ್ವಾವಸು ಸಂವತ್ಸರ 60ರಲ್ಲಿ 39ನೇದಿದು. 60 ಸಂವತ್ಸರಗಳು, ಸಂವತ್ಸರ ಅಂದರೆ 12 ತಿಂಗಳಿಗೆ ಒಂದು ಸಂವತ್ಸರ ಅಂತಾರೆ. 60ರಲ್ಲಿ ಇವಾಗ ನಾವು ಕಾಲಿಡ್ತಾ ಇರೋದು, ಪಾದಾರ್ಪಣೆ ಮಾಡ್ತಿರೋದು 39ನೇ ಸಂವತ್ಸರ. ಈ ಸಂವತ್ಸರ ಜಗತ್ತು ಹೇಗಿರ್ತದೆ, ಇಡೀ ಬ್ರಹ್ಮಾಂಡಕ್ಕೆ ಹೇಳ್ತಾ ಇರೋದು, ಕರ್ನಾಟಕಕ್ಕೊಂದಲ್ಲ ಅಥವಾ ಬೆಂಗಳೂರಿಗಲ್ಲ. ಈ ವರ್ಷ ಮೋಡಗಳು ಅಷ್ಟು ಏನು ನಮಗೆ ಸಪೋರ್ಟ್ ಮಾಡಲ್ಲ, ಮಳೆ ಕಮ್ಮಿ ಆಗುತ್ತೆ ಅಂತ ಹೇಳುತ್ತೆ. ವಿಶ್ವಾವಸು ಸಂವತ್ಸರದಲ್ಲಿ ಬೆಳೆಯುವಂಥ ಧಾನ್ಯಗಳು, ಅಕ್ಕಿ, ತೊಗರಿಬೇಳೆ, ಗೋಧಿ, ಉದ್ದು, ಉರುಳಿ, ಏನೇ ಧಾನ್ಯಗಳನ್ನು ಬೆಳೆದರೂ ಕೂಡ ಅಷ್ಟು ಏನು ರೈತರಿಗೆ ಒಳ್ಳೆ ಫಲ ಸಿಗೋದಿಲ್ಲ ಅಂತ ಹೇಳುತ್ತೆ ಈ ವರ್ಷ ಸಂವತ್ಸರದ್ದು. ಈ ವರ್ಷ ದೇಶ, ರಾಜ್ಯ, ಗ್ರಾಮ, ಹಳ್ಳಿ ಆಳುವಂಥವರು, ರಾಷ್ಟ್ರದ ಅಧ್ಯಕ್ಷರು, ದೇಶದ ಪ್ರಧಾನಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, MLAಗಳು, MP ಗಳು, ಕಾರ್ಪೊರೇಟರ್ಸು, ಕೆಲವು ಗ್ರಾಮ ಪಂಚಾಯತಿ, ಮಂಡಲ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂತೆಲ್ಲ ಹೇಳ್ತೀವಲ್ಲ, ಅವರು ಕೂಡಿಟ್ಟಿದಂಥ ಹಣ ಏನಿದೆಯೋ ಅದು ಈ ವರ್ಷ ಅದು ಲೋಕಾಯುಕ್ತರಿಗೆ ಅಥವಾ ಇನ್ಯಾವುದೋ ರೂಪದಲ್ಲಿ ಹೊರಗೆ ಬಂದು ಅವ್ರು ಸಂಪಾದಿಸಿದಂಥ ಹಣ ಕೈಗೆ ಸಿಗಲ್ಲ ಅಂತ ಹೇಳುತ್ತೆ ವಿಶ್ವಾವಸು ಸಂವತ್ಸರ. ಈ ವರ್ಷ ಜನರಿಗೆ ತುಂಬ ರೋಗ ಭಯ ಇರ್ತದೆ, ಕಳ್ತನಗಳು ಜಾಸ್ತಿ ಆಗುತ್ತೆ. ಅಲ್ಲಲ್ಲಿ ಜಾತ್ರೆ, ಉತ್ಸವ, ಹೋಮ ಹವನಗಳು ಕೂಡ ನಡೆಸಿ ಹೆಂಗೋ ಈ ವರ್ಷದ ಸ್ವಲ್ಪ ಶಾಂತಿ ನೆಲೆ ಆಗೋಂಗೆ ಮಾಡುತ್ತೆ. ಇದು ಎಲ್ಲ ಕಡೆ ಅಲ್ಲ, ಕೆಲವು ಕಡೆ ಮಾತ್ರ ಹೋಮಗಳು ಮಾಡೋದು, ಪೂಜೆ, ಧ್ಯಾನ, ಜಪಗಳು ಮಾಡೋದ್ರಿಂದ ಯಾರ್ಯಾರು ಪೂಜೆ, ಜಪ, ಹೋಮ ಮಾಡ್ತಾರೋ ಅವರ ಬಲದಿಂದ ಜಗತ್ತಿಗೆ ಸ್ವಲ್ಪ ಬಲ ಬರ್ತದೆ. ಆದ್ದರಿಂದ ಚೋರ ಭಯ, ರೋಗ ಭಯ, ವ್ಯಾಧಿ ಭಯ ಇವೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು, ಅದೇ ಪರಿಹಾರ ಅಂತ ಹೇಳ್ತದೆ. ಈ ವರ್ಷ ನಮ್ಮ ಜಗತ್ತನ್ನು ಆಳುವರು 9 ಜನ ನಾಯಕರು, ನವನಾಯಕರು ಅಂಥೇಳಿ. ಈ ವರ್ಷ ರವಿ ಅಂದರೆ ಸೂರ್ಯ ರಾಜನಾಗಿದ್ದಾರೆ. ಈ ವಿಶ್ವಾವಸು ಸಂವತ್ಸರ ನಾಳೆಯಿಂದ ರವಿ ಅದೇ ಸೂರ್ಯ ರಾಜನ ಪಟ್ಟಕ್ಕೆ ಬರ್ತಾರೆ. ರಾಜ ಆಗಿರೋದ್ರಿಂದ ರಾಷ್ಟ್ರದಲ್ಲಿ, ರಾಜ್ಯಗಳಲ್ಲಿ, ಹಳ್ಳಿಗಳಲ್ಲಿ, ಹಳ್ಳಿ ಅಂದರೆ ತಾಲೂಕು, ಜಿಲ್ಲೆಗಳಲ್ಲಿ ಅವರವರಲ್ಲೇ ರಾಜಕೀಯ ವ್ಯಕ್ತಿಗಳಲ್ಲಿ ಭಾಳಷ್ಟು ವೈರತ್ವ, ಕೂಗಾಟ, ಹೊಡೆದಾಟ, ಅಪಪ್ರಚಾರ, ನಿಂದನೆಗಳನ್ನು ನಡೀತದೆ ಈ ವರ್ಷ ವಿಶ್ವಾವಸು. ನನ್ನ ಕಂಡ್ರೆ ಅವನಿಗಾಗಲ್ಲ, ಇವನ ಕಂಡ್ರೆ ಅವನಿಗಾಗಲ್ಲ, ಹೀಗೆ ನನ್ನ ಮೇಲೆ ಏನೋ ಒಂದು ಆರೋಪ ಹೊರಿಸೋದು, ಅವ್ರ ಮೇಲೆ ನಾನು ಆರೋಪ ಹೊರಿಸ್ತೀನಿ, ಹೀಗೆ ಗುದ್ದಾಟ, ದ್ವೇಷ, ಅಸೂಯೆಗಳಿಂದ ಈ ಜಗತ್ತು ನಡೀತದೆ ಈ ವರ್ಷ ಇಡೀ ಜಗತ್ತಿನಾದ್ಯಂತ. ಪ್ರಜೆಗಳಿಗೆ ಸರ್ಕಾರದಿಂದ, ಆಯುಧಗಳಿಂದ
ಭಯ ಜಾಸ್ತಿ. ಇಡೀ ಜಗತ್ತಿನಲ್ಲಿ ಇದಕ್ಕಿದ್ದಾಗೆ ಬೆಂಕಿ ಅವಘಡಗಳಾಗ್ತದೆ. ಕಾಡ್ಗಿಚ್ಚು, ಕಾಡು ಬೆಂಕಿ ಹಚ್ಕೊಳ್ಳೋದು, ಭೂಮಿಯಿಂದ ಬೆಂಕಿ ಉದ್ಭವ ಆಗೋದು, ಲಾವಾರಸ, ಫ್ಯಾಕ್ಟ್ರಿಗಳಲ್ಲಿ ಬೆಂಕಿ, ಕಟ್ಟಡಗಳಲ್ಲಿ ಬೆಂಕಿ ಉತ್ಪತ್ತಿಯಾಗಿ ಬೆಂಕಿಯ ಅವಘಡ, ಮತ್ತು ಶಸ್ತ್ರಗಳಿಂದ ಮಚ್ಚು, ಲಾಂಗು ಮತ್ತು ಯಾವುದೇ ಶಸ್ತ್ರಗಳಾಗಿರ್ಬೋದು, ಶಸ್ತ್ರಗಳಿಂದ ಭಯ ಇದೆ ಅಂತ ಹೇಳುತ್ತೆ ಈ ರವಿ ಅಡ್ಮಿನಿಸ್ಟ್ರೇಷನ್ ಮಾಡುವಾಗ. ರಾಜ ಸರಿಯಾಗಿ ಜಗತ್ತನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದನ್ನು ಸೃಷ್ಟಿ ಮಾಡ್ತಾನೆ ರವಿ. ಸೂರ್ಯ ರಾಜ. ರಾಜನಿಗೊಬ್ಬ ಮಂತ್ರಿ ಬೇಕು. ಈ ವರ್ಷ ಚಂದ್ರ ಮಂತ್ರಿಯಾಗಿದ್ದಾರೆ. ಮಳೆ ಬೀಳುತ್ತೆ, ಏನೋ ಅಷ್ಟೋ ಎಷ್ಟೋ ಬೆಳೆ ಬೆಳೀತದೆ, ಸಸ್ಯಗಳು ವೃದ್ಧಿ ಆಗುತ್ತೆ. ಏನೋ ಜಪ ತಪ ಪೂಜೆ ಮಾಡೋರಿಗೆ ಸ್ವಲ್ಪ ಆರೋಗ್ಯ ಸುಧಾರಿಸ್ಕೊಳ್ತಾರೆ. ಸ್ತ್ರೀಯರಿಂದ ಪುರುಷರಿಗೆ ಹಾನಿ ಈ ವರ್ಷ. ಯಾಕೆಂದರೆ ಚಂದ್ರ ಸ್ತ್ರೀ ಗ್ರಹ, ಚಂದ್ರ ಪುರುಷ ಗ್ರಹ ಅಲ್ಲ. ಚಂದ್ರ ಈ ಸಲ ಮಂತ್ರಿ ಆಗಿದ್ದಾನೆ, ಸೂರ್ಯನಿಗೆ ಮಂತ್ರಿ ಚಂದ್ರ. ಹೀಗಾಗಿ ಕೆಲವು ಮನೆಗಳಲ್ಲಿ ಕೆಲವು ಕಡೆ ಎಲ್ಲ ಗಂಡಸರು ಮಂಕಾಗ್ತಾರೆ, ಹೆಂಗಸರು ಡಾಮಿನೇಟ್ ಆಗ್ತಾರೆ. ಅದರಿಂದ ಸ್ತ್ರೀಯರಿಂದ ಪುರುಷರಿಗೆ ತೊಂದರೆ, ಸ್ತ್ರೀಯರಿಗೆ ಬಲವೃದ್ಧಿ, ಮತ್ತು ಸ್ತ್ರೀಯರ ಅಧಿಕಾರದಿಂದ ದರ್ಪ, ಮತ್ತು ಸ್ತ್ರೀಯರಿಗೆ ಬಹಳಷ್ಟು ಏನು ಬಲ ಬೆಂಬಲ ಸಿಗ್ತದೆ ಈ ವರ್ಷ. ಯಾಕೆ? ಚಂದ್ರ ಮಂತ್ರಿ ಆಗಿರೋದ್ರಿಂದ. ರವಿ ಸೈನ್ಯಾಧಿಪತಿ. ನೋಡಿ, ರವಿ ಸೂರ್ಯಗ್ರಹ ರಾಜ, ಸೈನ್ಯಾಧಿಪತಿ ಕೂಡ ಆಗಿದ್ದಾನೆ. ನಾನು ಆಗಲೇ ಹೇಳಿದೆ, ರಾಜಕೀಯ ಕ್ಷೇತ್ರ ಬಹಳಷ್ಟು ಗೊಂದಲ, ಕುದ್ದಾಟ, ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು ಸೈನ್ಯಾಧಿಪತಿಯಾದ ರವಿ ಮಾಡ್ತಾನೆ. ಭಯಂಕರವಾದಂಥ ಬಿರುಗಾಳಿ, ಸುಂಟರಗಾಳಿ, ಸುನಾಮಿ ಮತ್ತು ಮಳೆಯಿಂದ ಧನ ಹಾನಿ, ಧಾನ್ಯ ಹಾನಿ, ಮತ್ತು ಕೆಂಪು ಬಣ್ಣದ ಭೂಮಿಯಿಂದ ಕೆಂಪು ಧಾನ್ಯಗಳ ಸಮೃದ್ಧಿ. ಅಂದರೆ ಕ್ಷತ್ರಿಯ ವರ್ಣದ ಭೂಮಿಯಿಂದ ಕೆಂಪು ಧಾನ್ಯಗಳು ಬಹಳ ವೃದ್ಧಿಯಾಗುತ್ತದೆ ಬೇರೆ ಧಾನ್ಯಗಳಿಗಿಂತ ಹೆಚ್ಚಾಗಿ. ಏಕೆಂದರೆ ರವಿ ಸಸ್ಯಾಧಿಪತಿ, ಗಿಡಗಳನ್ನು ಕಂಟ್ರೋಲ್ ಮಾಡುವಂಥವನು. ಗುರುಗ್ರಹ ರವಿ ಸೈನ್ಯಾಧಿಪತಿ ಆದರೆ ಗುರು ಸಸ್ಯಾಧಿಪತಿ. ಆದರೆ ರೈತರಿಗೆ ಅಂಥ ಒಳ್ಳೆ ಲಾಭ ಬರೋದಿಲ್ಲ. ಕೆಲವು ದೇಶಗಳಲ್ಲಿ ಬೆಳೆ ಹಾನಿಯಾಗತ್ತೆ ಭೂಕಂಪ, ಸುನಾಮಿಯಿಂದ. ರವಿ ಅರ್ಘ್ಯಾಧಿಪತಿ. ವಿಪರೀತ, ಏಕೆ ಮಳೆ ಕಮ್ಮಿ, ಬೆಳೆ ಕಮ್ಮಿ ಆಗುತ್ತೆ. ಮಳೆ ಬರಲ್ಲ, ಬೆಳೆ ಬೆಳೆಯೋಕ್ಕಾಗಲ್ಲ. ಅದರಿಂದ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಪ್ರಜೆಗಳಲ್ಲಿ ತುಂಬ ಬಡತನ, ಕೊರತೆ. ಹೀಗಾಗಿ ಬೇರೆ ದೇಶಗಳಿಂದ ಫುಡ್ ಪ್ಯಾಕೆಟ್ ಹಂಚೋದು ಅಥವಾ ಫುಡ್ ಸಪ್ಲೈ ಮಾಡಿಸ್ಕೊಳ್ಳೋ ರೀತಿ ಬರ್ಬೋದು ಅವಕಾಶ ಯಾವಾಗ ರವಿ ಅರ್ಘ್ಯಾಧಿಪತಿ ಆದ್ದರಿಂದ. ರವಿ ರಾಜ, ಚಂದ್ರ ಮಂತ್ರಿ, ಮತ್ತು ರವಿ ಸೈನ್ಯಾಧಿಪತಿ, ಗುರುಗ್ರಹ ಸಸ್ಯಾಧಿಪತಿ, ರವಿ ಅರ್ಘ್ಯಾಧಿಪತಿ, ಮಂಗಳಗ್ರಹ ಧಾನ್ಯಾಧಿಪತಿ. ಧಾನ್ಯವನ್ನು ನೋಡ್ಕೊಳ್ಳುವಂಥದ್ದು. ಇವತ್ತು ಜಗತ್ತಿನಲ್ಲಿ ಯಾವ ಸಮಯದಲ್ಲಿ ಯಾವ ಧಾನ್ಯ ಬೆಳಿಬೇಕು, ಯಾವ ಧಾನ್ಯಕ್ಕೆ ಹೆಚ್ಚಿಗೆ ಬೆಲೆ ಕೊಡಬೇಕು, ಯಾವ ಧಾನ್ಯ ಹೆಚ್ಚಿಗೆ ಕಮ್ಮಿ ರೇಟಲ್ಲಿ ಮಾರಬೇಕು, ಎಷ್ಟು ಕೊಳಕು, ಎಷ್ಟು ಹುಳ ಹತ್ತಬೇಕು, ಎಷ್ಟು ಒಳ್ಳೆ ಕ್ವಾಲಿಟಿ ಆಫ್ ಧಾನ್ಯ ಹೆಂಗೆ ಬೆಳಿಬೇಕು ಅನ್ನೋದನ್ನೆಲ್ಲ ಕುಜಗ್ರಹ ನೋಡ್ಕೊಳ್ತಾರೆ. ಮತ್ತು ಧಾನ್ಯಗಳಲ್ಲಿ ಅದರಲ್ಲೂ ನವಣೆ ಮತ್ತು ಈ ಥರ ಬಾದಾಮಿ, ಗೋಡಂಬಿ ಇವೆಲ್ಲ ಕೂಡ ಒಂದು ಧಾನ್ಯ ಸಮಾನಕ್ಕೆ ಬರೋದ್ರಿಂದ ಇದರಲ್ಲೂ ಕೂಡ ಭಾಳಷ್ಟು ದುಬಾರಿ ಬೆಲೆಗೆ ಮಾರಾಟ ಆಗುತ್ತದೆ. ರವಿ ಮತ್ತು ಮೇಘಾಧಿಪತಿ. ಮೇಘ ಅಂದರೆ ಮೋಡ. ಅತಿ ಮಳೆಯಿಂದ ಕೆಲವು ದೇಶಗಳಲ್ಲಿ ಅತಿ ಮಳೆ ಆಗುತ್ತೆ, ಧಾನ್ಯ ವೃದ್ಧಿ ಆಗುತ್ತೆ. ಕೆಲವು ದೇಶಗಳಲ್ಲಿ ಬೆಳೆ ನಾಶ ಆಗುತ್ತೆ ಅತಿಯಾದ ಮಳೆಯಿಂದ. ಇಂಡಿಯಾ ಒಂದೇ ಅಂತ ಹೇಳ್ತಿಲ್ಲ. ಶನಿಗ್ರಹ ರಸಾಧಿಪತಿ ಆಗಿರೋದ್ರಿಂದ ಬೇರೆ ಬೇರೆ ಕೆಮಿಕಲ್ಸ್ ಹಾಕಿ ಅಥವಾ ಬೇರೆ ಬೇರೆ ವಿಷ ಪದಾರ್ಥಗಳಿಂದ ನಮ್ಮ ಬೆಳೆ ನಾಶ ಆಗುತ್ತೆ. ಅನ್ಯ ಧರ್ಮದವರು ಹೆಚ್ಚಾಗಿ ನಮಗೆ ತೊಂದರೆ ಕೊಡ್ತಾರೆ. ಬೇರೆ ಹಿಂದೂ ಅಲ್ಲದವರು ಅನ್ಯ ಧರ್ಮದವರಿಂದ ಹೆಚ್ಚು ತೊಂದರೆ ಇದೆ ಶನಿ ರಸಾಧಿಪತಿ ಆದ್ದರಿಂದ. ಬುಧ ನೀರಸಾಧಿಪತಿ. ಚಿನ್ನ, ಬೆಳ್ಳಿ, ನವರತ್ನಗಳು, ಮುತ್ತು, ಶ್ರೀಗಂಧ, ತಾಮ್ರ, ಪಂಚಲೋಹ ಇವುಗಳ ಭಾಳ ಸಮೃದ್ಧಿಯಾಗಿ ಬರ್ತದೆ. ಆದರೆ ಬೆಲೆ ಜಾಸ್ತಿ. ಆದ್ದರಿಂದ ಚಿನ್ನ ಎಲ್ಲ ತೊಗೊಳ್ಳೋರು ಈ ವರ್ಷ ಇವತ್ತು ಸಂಜೆ ತೊಗೊಂಬಿಟ್ರೆ ಒಳ್ಳೇದು ಅನಿಸುತ್ತೆ ನಮ್ಮ ಪ್ರಕಾರ. ಇನ್ನು 3-4 ತಿಂಗಳಾದಮೇಲೆ ತುಂಬ ದುಬಾರಿ ಆಗ್ತದೆ ಅಂತ. ಯಮ ಪಶುನಾಯಕ. 9ನೇ ನಾಯಕರಲ್ಲಿ ಯಮ ಪಶುನಾಯಕ. ಆದ್ದರಿಂದ ಪಶುಗಳಿಗೆ ಹಾವು ಕಚ್ಚೋದು, ಪಶುಗಳನ್ನು ಹುಲಿ, ಸಿಂಹ, ಚಿರತೆಗಳು ಬಂದು ತಿನ್ನುವಂಥದ್ದು, ಪಶುಗಳಿಗೆ ಹೋಗ್ತಿರ್ಬೇಕಾದ್ರೆ ಲಾರಿ ಬಸ್ಸಿಂದ ತೊಂದರೆ ಮಾಡಿ ಅಪಘಾತ ಮಾಡುವುದು, ಭೂಕಂಪ, ಸುನಾಮಿಯಿಂದ
ಹಲವಾರು ಪ್ರಾಣಿಗಳು ಹತ್ಯೆ ಆಗ್ತದೆ ಮತ್ತು ಭಾಳಷ್ಟು ಪ್ರಾಣಿಗಳನ್ನು ಜನರು ಸಾಯಿಸ್ತಾರೆ. ಆದ್ದರಿಂದ ಯಮ ಪಶುನಾಯಕ ಅಂತ ಹೇಳ್ತಾರೆ. ಇದು ಈ ವರ್ಷ 9 ಜನರು ಈ ಜಗತ್ತನ್ನು ನಡೆಸ್ತಾರೆ. ಇಲ್ಲಿ ಇವತ್ತು 29ನೇ ತಾರೀಕು, ಇವತ್ತು ಅಮಾವಾಸ್ಯೆ. ನಮಗೆ ಸೂರ್ಯಗ್ರಹಣ ಇದೆ. ಭಾರತದಲ್ಲಿ ಗೋಚರ ಆಗೋದಿಲ್ಲ, ಆಚರಣೆ ಇಲ್ಲ, ಆದರೆ ಅದು ಪರಿಣಾಮ ಇದೆ, ಎಫೆಕ್ಟ್ ಇದೆ. ಇವತ್ತು 29ನೇ ತಾರೀಕು ಕುಂಭರಾಶಿಯಲ್ಲಿದ್ದಂಥ ಶನಿ ಗ್ರಹ ಮೀನರಾಶಿಗೆ ಪ್ರವೇಶ ಮಾಡ್ತಾರೆ. ಇದು ಸುಮಾರು 54 ವರ್ಷಕ್ಕೊಂದು ಸಲ ಬರುವಂಥ ಸನ್ನಿವೇಶ ಅಂತ ನನ್ನ ಅನುಭವದ ಮಾತು. ಈ ಮೀನರಾಶಿನಲ್ಲಿ ರವಿ ಚಂದ್ರ ಇದ್ದಾರೆ. ಬುಧ ವಕ್ರನಾಗಿ ಮೂವ್ ಮಾಡ್ತಾರೆ ಮತ್ತು ನೀಚ. ಬುಧ ಗ್ರಹ ನೀಚನಾಗಿ ವಕ್ರನಾಗಿ ಚಲಿಸ್ತಾನೆ ಮೀನರಾಶಿಲಿ. ಶುಕ್ರ ವಕ್ರ ಮತ್ತು ಉಚ್ಚಗ್ನಾಗ್ತಾನೆ ಶುಕ್ರ ಗ್ರಹ. ರಾಹುಕೇತು, ರವಿ ಚಂದ್ರ ಬುಧ ಶುಕ್ರ ರಾಹುಕೇತು ಇವತ್ತು ಮೀನರಾಶಿಗಳಲ್ಲಿ ಸೇರಿಕೊಂಡಿದೆ. ಭಾಳ ವಿಶೇಷ, 6 ಗ್ರಹಗಳು ಇವತ್ತು ಮೀನರಾಶಿಯಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಅದಲ್ಲದೆ ಇವತ್ತು ಗ್ರಹಣ ಬೇರೆ, ಸೂರ್ಯಗ್ರಹಣ ಬೇರೆ. ಆದ್ದರಿಂದ ಸೂರ್ಯಗ್ರಹಣ ಮೀನರಾಶಿಯಲ್ಲೇ ನಡೀತಾ ಇದೆ ಇವತ್ತು. ಈ ಥರ 6 ಗ್ರಹಗಳು ಒಂದೇ ಕಡೆ ಬರೋದು, ಒಂದೇ ರಾಶಿಯಲ್ಲಿ ಸೂರ್ಯಗ್ರಹಣ ಆಗ್ತಿರೋದು 54 ವರ್ಷಕ್ಕೊಮ್ಮೆ ಬರುವಂಥ ಸೂಚನೆ ಅಂತ ಹೇಳ್ತದೆ. ಅದರಿಂದ ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಒಂದು 6 ಗ್ರಹಗಳು ಮೀನರಾಶಿಯಲ್ಲಿ ಕೂತ್ಕೊಂಡು ಇವತ್ತು ಗ್ರಹಣ ಬೇರೆ. ಇದರಿಂದ ಏನೇನು ಪರಿಣಾಮ ಆಗುತ್ತೆ ಜಗತ್ತಿನಲ್ಲಿ, ಪಶುಗಳು ಪ್ರಾಣಿಗಳು ಮನುಷ್ಯರ ಮೇಲೆ ಏನೇನು ತುಂಬ ತೊಂದರೆಗಳಾಗ್ತದೆ ಅನ್ನೋದನ್ನು ನಾನು ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಇಲ್ಲಿ ಮೀನರಾಶಿಯಲ್ಲಿ ಸೂರ್ಯಗ್ರಹಣ ಆಗ್ತಿದೆ. ರವಿ ಚಂದ್ರ ಬುಧ ಶುಕ್ರ ರಾಹು ಶನಿ 6 ಗ್ರಹಗಳು ಮೀನರಾಶಿಯಲ್ಲಿ ಸಂಯೋಗ ಆಗಿದೆ. ಬುಧ ವಕ್ರನಾಗಿ ನೀಚನಾಗಿದ್ದಾನೆ, ಶುಕ್ರ ವಕ್ರನಾಗಿ ಉಚ್ಚನಾಗಿದ್ದಾನೆ. ಇದರ ಪರಿಣಾಮ ಏನಾಗುತ್ತೆ ಅಂತಂದರೆ, ಈ ರವಿಚಂದ್ರದಿಂದ ಈ ವರ್ಷ ಗಂಡ ಹೆಂಡತಿಯರಲ್ಲಿ ವೈಮನಸ್ಸು. ಈ ವರ್ಷ ಮದುವೆ ಆಗೋರು ಯಾರು ಹೊಸ್ದಾಗಿ ಮದುವೆ ಆಗ್ತಾರೋ ಆತನೇ, ಈ ಕಳೆದ ವರ್ಷ ಮದುವೆ ಆದವ್ರಿಗೆ ಗಂಡ ಎಂಥವನು ಹೆಂಡತಿ ಎಂಥವನು ಅಂತ ಗೊತ್ತಾಗತ್ತೆ, ವೈಮನಸ್ಸು. ಕೆಲವು ಕಡೆ ಎಲ್ಲ ಈಗಾಗಲೇ ಮದುವೆ ಆಗಿದ್ದವ್ರಿಗೆ ಈ ವರ್ಷ ಡೈವರ್ಸ್ ಆಗ್ಬೋದು. ಈ ಲವ್ ಮಾಡ್ತಿದ್ರಲ್ಲ ಅವ್ರುಗಳಲ್ಲಿ ಸ್ವಲ್ಪ ಜಗಳ, ಆತ್ಮಹತ್ಯೆ ದೋಷ ಏನು ಕಾಣುತ್ತೆ. ಇದು ರವಿಚಂದ್ರ ಸಂಯೋಗದಿಂದ. ಶುಕ್ರ ವಕ್ರ ಮತ್ತು ಉಚ್ಚನಾಗಿರೋದ್ರಿಂದ 18ನೇ ವಯಸ್ಸಿನಿಂದ ಹಿಡಿದು 20 ವರ್ಷದ ಹುಡುಗರು, 18 ದಾಟಿರೋರು, 20 ವರ್ಷ 21 ವರ್ಷ ಇರೋ ಹುಡುಗರು 45ರಿಂದ 50 ವರ್ಷದ ಹೆಂಗಸನ್ನು ಮದುವೆ ಮಾಡ್ಕೊಳ್ತಾರೆ. ಶುಕ್ರ ವಿವಾಹಕಾರಕ, ಧಾತುಕಾರಕ. ನೋಡಿ, ಈ ವರ್ಷ 18ರಿಂದ 20-21 ವರ್ಷ ಮೇಲ್ಪಟ್ಟಂಥ ಹುಡುಗರು, ಯಂಗ್ಸ್ಟರ್ಸು, ಯುವಕರು 40ರಿಂದ 50 ವರ್ಷದ ಹೆಂಗಸನ್ನು ಮದುವೆ ಮಾಡ್ಕೊಳ್ತಾರೆ, ಹುಡುಗಿನ ಮದುವೆ ಮಾಡ್ಕೊಳ್ಳಲ್ಲ. ಆಗಿದೆ ಇವತ್ತಿನ ಪ್ರಪಂಚದ ವೈಶಿಷ್ಟ್ಯತೆ. 18ರಿಂದ 20 ವರ್ಷ ಮೇಲ್ಪಟ್ಟಂಥ ಹುಡುಗಿ, 18, 20, 21, 22 ವರ್ಷ ಹುಡುಗಿರು 45ರಿಂದ 60 ವರ್ಷದ ಮುದುಕರನ್ನು ಮದುವೆ ಮಾಡ್ಕೊಳ್ತಾರೆ. ವಯಸ್ಸಾದ ಮುದುಕರನ್ನು, ಗಂಡಸನ್ನು ಮದುವೆ ಮಾಡ್ಕೊಳ್ತಾರೆ. ಗಂಡು ಹುಡುಗರು ಮದುವೆ ಮಾಡ್ಕೊಳ್ಳೋ ಸಲಿಂಗಗಾಮಿಗಳು ಈ ವರ್ಷ ಮದುವೆಗಳು ಜಾಸ್ತಿ ಆಗ್ತಾರೆ. ಒಂದು ಗಂಡು ಹುಡುಗ ಇನ್ನೊಂದು ಗಂಡು ಹುಡುಗನ ಮದುವೆ ಮಾಡ್ಕೊಳ್ಳೋದು, ಸಲಿಂಗ ಕಾಮಿಗಳ ವಿವಾಹ. ಇದು ಶುಕ್ರವಕ್ರ ಮತ್ತು ಉಚ್ಚನಾದ್ದರಿಂದ. ಇಲ್ಲಿ ರಾಹು ಇರೋದ್ರಿಂದ ಮೀನರಾಶಿನಲ್ಲಿ ಕೆಲವು ಕಡೆ ಶಿಶು ಹತ್ಯಾ ದೋಷ ಮತ್ತು ಶಿಶು ಅಪಹರಣ ದೋಷ ವೃದ್ಧಿ ಆಗುತ್ತೆ ಜಾಸ್ತಿ. ತಾವು ಹೆತ್ತ ಮಕ್ಕಳನ್ನ ಸಾಯಿಸೋದು, ಇಲ್ಲ ಕಂಡೋರ್ ಮಕ್ಕಳನ್ನ ಕೊಂದು ಬಿಡೋದು, ಇಲ್ಲ ಕಂಡೋರ್ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋ ದೋಷ ಈ ವರ್ಷ ರಾಹು ದೋಷದಿಂದ ನಡೀತದೆ. ಬುಧ ವಕ್ರ ಮತ್ತು ನೀಚನಾಗಿದ್ದರಿಂದ ಕಳ್ಳತನ ಜಾಸ್ತಿ ಇವತ್ತು. ಅಂಗಡಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಮನೆಗಳಲ್ಲಿ ಕಳ್ಳತನ, ಕೊಲೆಗಳು ವಿಪರೀತ ಹಾಗೂ ಅತ್ಯಾಚಾರ ಜಾಸ್ತಿ ಆಗುತ್ತೆ. ಹೆಣ್ಮಕ್ಳ ಮೇಲೆ, ವಯಸ್ಸಾದ ಹೆಂಗಸರ ಮೇಲೆ, ವಯಸ್ಸಾದ ಮುದುಕಿಯರ ಮೇಲೆ ಕೂಡ ಅತ್ಯಾಚಾರ ಆಗುತ್ತೆ. ಆದ್ದರಿಂದ ಈ ವರ್ಷ ಪೊಲೀಸ್ ಸ್ಟೇಷನಲ್ಲಿ ಭಾಳಷ್ಟು ಕಂಪ್ಲೇಂಟ್ಸು, ಕೋರ್ಟ್ಗೆ ಭಾಳಷ್ಟು ಕೇಸ್ಗಳು ರಿಜಿಸ್ಟರ್ ಆಗುತ್ತೆ. ವಿಶ್ವಾವಸು ಸಂವತ್ಸರ ನಾಳೆಯಿಂದ. ಅಂಗವಿಕಲರಿಗೆ ಈ ವರ್ಷ ಭಾಳ ಆನಂದ. ಅಂಗವಿಕಲರಿಗೆ ಬೇರೆ ಕಡೆಯಿಂದ ಧನ ಪ್ರಾಪ್ತಿ, ಅಂಗವಿಕಲರಿಗೆ ಕೆಲವು ಕಡೆ ಉದ್ಯೋಗ ಪ್ರಾಪ್ತಿ ಆಗ್ತದೆ ಈ ಬುಧ ವಕ್ರ ನೀಚನಿಂದ. ರಾಜಕೀಯ ಕ್ಷೇತ್ರ ಹೇಗಿರುತ್ತೆ ಈ ವರ್ಷ ಅಂತಂದರೆ, ಮಂತ್ರಿಗಳಲ್ಲೇ ಗುದ್ದಾಟ, ಹೊಡೆದಾಟ, ವೈಮನಸ್ಸು. ಸೀಕ್ರೆಟ್ಟಾಗಿ ಮಂತ್ರಿಗಳನ್ನು, MLAಗಳನ್ನು, MP ಗಳನ್ನು ಸಾಯಿಸುವಂಥ ದೋಷ ಕ್ರಿಯೇಟ್ ಆಗುತ್ತೆ. ಸೀಕ್ರೆಟಾಗಿ ಊಟದಲ್ಲಿ ವಿಷ ಹಾಕ್ಬೋದು, ಜ್ಯೂಸಲ್ಲಿ ವಿಷ ಕೊಡ್ಬೋದು, ಏನೋ ಒಂದು ರೀತಿ ಒಳ ಜಗಳಗಳು ಮತ್ತು ಹಲವಾರು ಮಂತ್ರಿವರ್ಯಗಳು, MP MLA ಮಂತ್ರಿಗಳು ಜಗತ್ತಿನಲ್ಲಿ ಜೈಲು ವಾಸ ಮಾಡುವಂಥ ಯೋಗ ಇದೆ ಈ ಒಂದು ಗ್ರಹಣದಲ್ಲಿ ಮತ್ತು ಮೀನರಾಶಿಯ 6 ಗ್ರಹಗಳ ಸಂಯೋಗದಿಂದ.
ಲಲಿತ ಕಲಾ ಕ್ಷೇತ್ರ ಅಂದರೆ ಡ್ಯಾನ್ಸು, ನೃತ್ಯ, ಸಿನಿಮಾ ಮತ್ತು ಡ್ರಾಮಾಗಳಲ್ಲಿ ಕೆಲವು ನಟ ನಟಿಯರು ಅಪಘಾತದಲ್ಲಿ ಮರಣ ಹಾಗೂ ಕೆಲವು ನಟ ನಟಿಯರಲ್ಲಿ ಅಪಹರಣ ದೋಷ ಮತ್ತು ಜೈಲು ವಾಸ ಇದೆ. ಕೆಲವರು ಜೈಲಿಗೆ ಹೋಗಿ ಬರುವಂಥದ್ದೊಂದು ಅವಕಾಶ ಈ ವರ್ಷ ಇದೆ. ಅದು ಕಲಾವಿದರಿಗೆ ಕಲಾಕ್ಷೇತ್ರದಲ್ಲಿ. ಎಜುಕೇಷನ್ ಡಿಪಾರ್ಟ್ಮೆಂಟ್ ವಿದ್ಯಾಕ್ಷೇತ್ರದಲ್ಲಿ ಹಲವಾರು ಗೊಂದಲಗಳಿಂದ ಹಲವಾರು ವಿಷಯ ಜಗತ್ತಿಗೆ ಪ್ರಕಟ ಆಗಿ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಹಾನಿ ಮತ್ತು ಸಂಸ್ಥೆಗಳನ್ನು ಮುಚ್ಚಿಬಿಡ್ತಾರೆ. ಕೆಲವು ವಿದ್ಯಾಸಂಸ್ಥೆಗಳು ಈ ವರ್ಷ ಕ್ಲೋಸ್ ಆಗುತ್ತೆ. ಆದ್ದರಿಂದ ನಿಮ್ಮ ಮಕ್ಕಳು ಸ್ಕೂಲ್ ಸೇರಿಸ್ಬೇಕಾದ್ರೆ ಬಹಳ ಕೇರ್ಫುಲ್ಲಾಗಿರಬೇಕು. ಆ ಸ್ಕೂಲ್ ಹಿಸ್ಟ್ರಿ ತೊಗೊಳ್ಳಿ, ಆ ಸ್ಕೂಲ್ಗೆ ಅದರದ್ದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ನೀವು ಡೊನೇಷನ್ ಕೊಟ್ಟು ಸೇರಿಸ್ಬೇಕಾಗತ್ತೆ. ಜಗತ್ತಿನ ಜನಗಳ ಆರೋಗ್ಯ ಹೇಗಿರುತ್ತೆ? ಈ ವರ್ಷ ನೀರಿನಿಂದ ಉತ್ಪತ್ತಿಯಾದ ಒಂದು ಹೊಸ ವೈರಸ್ಸು ಬರ್ತದೆ. ಚಂದ್ರ ಅಂದರೆ ನೀರು, ಆಪಹ, ಅದರಿಂದ ಕೊಳೆತು ಪಾಚಿ ಆಗಿ ಹೋತು ಏನೋ ಒಂದು ರೀತಿಯಲ್ಲಿ ಈ ವರ್ಷ ನೀರಿನಿಂದ ಉತ್ಪತ್ತಿಯಾದಂಥ ವೈರಸ್ಸು ಜಗತ್ತಿನಾದ್ಯಂತ ಸ್ಪ್ರೆಡ್ ಆಗಿ ಅದು ಶ್ವಾಸಕೋಶ, ಹೃದಯ ಮತ್ತು ಲಕ್ವಾ ಮತ್ತು ಮಾನಸಿಕ ಕಾಯಿಲೆಗಳು ಜಾಸ್ತಿ ಮಾಡುತ್ತೆ. ಆದ್ದರಿಂದ ಈ ವರ್ಷ ಶ್ವಾಸಕೋಶ, ಹೃದಯ, ಮಾನಸಿಕ ಕಾಯಿಲೆ, ಪಾರ್ಶ್ವವಾಯು, ಅಪಸ್ಮಾರ, ಪಿಡ್ಸು ಇವು ಹೆಚ್ಚಿಗೆ ಆಗುತ್ತೆ. ಇದು ಚಂದ್ರ ರಾಹು ದೋಷದಿಂದ. ವೈದ್ಯಕೀಯ ಕ್ಷೇತ್ರ ಹಲವಾರು ಡಾಕ್ಟರ್ಗಳು ಜೈಲಿಗೆ ಹೋಗೋ ಅವಕಾಶ ಇದೆ. ಡೂಪ್ಲಿಕೇಟ್ ಡಾಕ್ಟರ್ಸ್ ಎಲ್ಲ ಈ ವರ್ಷ ಜಗತ್ತಿಗೆ ಪ್ರಕಟ ಆಗ್ತಾರೆ. ಸುಳ್ಳು ಹೇಳಿ MBBS ಮಾಡಿದೆ ಅಂತೇಳಿ ಡಾಕ್ಟ್ರ್ ಕ್ಲಿನಿಕ್ ಓಪನ್ ಮಾಡಿ ಸಂಪಾದನೆ ಅಂತ ಅವ್ರಿಗೆ ಕಳ್ಳ ಡಾಕ್ಟರೇ ಈ ವರ್ಷ ಅವರಿಗೆ ಸ್ಥಾನಮಾನಕ್ಕೆ ಧಕ್ಕೆ. ಎಷ್ಟೋ ಆರೋಗ್ಯ ಕೇಂದ್ರಗಳ ಅವ್ಯವಹಾರ ಹಾಗೂ ಪ್ರಜೆಗಳು ಡಾಕ್ಟ್ರ್ ಮೇಲೆ ಹೋರಾಟ, ಧಿಕ್ಕಾರ ಮತ್ತು ಘರ್ಷಣೆಗಳಾಗ್ತದೆ. ಔಷಧಿ ಫ್ಯಾಕ್ಟ್ರಿಗಳೆಲ್ಲ ಮತ್ತು ಔಷಧಿ ತಯಾರು ಮಾಡುವಂಥ ಫ್ಯಾಕ್ಟ್ರಿ, ರಿಸರ್ಚ್ ಮಾಡುವಂಥ ಲ್ಯಾಬ್ಗಳು, ಎಷ್ಟೋ ಲ್ಯಾಬ್ಗಳು ಕ್ಲೋಸ್ ಆಗುತ್ತೆ. ಇದು ಮತ್ತು ಆರೋಗ್ಯವಾಗಿರುವಂಥ ಡಾಕ್ಟ್ರುಗಳಿಗೆ ಹಲವಾರು ಸಮಸ್ಯೆಗಳಿಂದ ಕೋರ್ಟು ಮತ್ತು ಪೊಲೀಸ್ ಸ್ಟೇಷನ್ ಕೇಸ್ ತೊಗೊಂಡು ಓಡಾಡುವಂಥ ಸಾಧ್ಯತೆ ಇದೆ ಅಂತ ಹೇಳುತ್ತೆ. ಇದರಲ್ಲಿ ಇದು ಶನಿಯ ಒಂದು ಕಾರಕತ್ವದಲ್ಲಿ. ನಮ್ಮ ಕಾರ್ಯಾಂಗ ರಾಜಕೀಯ ಕ್ಷೇತ್ರ ಬಗ್ಗೆ ಹೇಳಿದೆ. ನ್ಯಾಯಾಂಗ ನಮ್ಮ ಜಗತ್ತಿನಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ವಕೀಲರಿಗೆ ಕೈ ತುಂಬ ಹಣ ಸಂಪಾದನೆ ಆಗುತ್ತೆ ಈ ವರ್ಷ. ಯಾರ್ಯಾರು ಅಡ್ವೊಕೇಟ್ಸ್ ಕೇಸ್ಗಳು ನಡೆಸ್ತಾರೋ ಅವ್ರಿಗೆ ಕೈ ತುಂಬ ಹಣ. ನ್ಯಾಯವಾದಿಗಳಿಗೆ ಹಲವಾರು ರೀತಿ ಮಾನಸಿಕ ಹಿಂಸೆ ಮತ್ತು ಕೊಲೆ ಬೆದರಿಕೆಗಳು, ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಗಿ ಬರ್ತದೆ. ನ್ಯಾಯ ಕೊಡುವಂಥವರು ಅದು ಕೋರ್ಟೇ ಆಗಿರಬೇಕು ಅಂತಿಲ್ಲ. ಊರು ಮುಂದೆ ಕೂತ್ಕೊಂಡು ನ್ಯಾಯ ಕೊಡೋರು ಇರ್ತಾರೆ, ಕಟ್ಟೆ ಮೇಲೆ ಕೂತ್ಕೊಂಡು. ಹೀಗೆ ಯಾರಾದರೂ ಒಂದು ಕೌನ್ಸಿಲಿಂಗ್ ಮಾಡೋವಂಥವ್ರು, ಈ ಥರದವ್ರಿಗೆಲ್ಲ ನ್ಯಾಯಾಂಗದಲ್ಲಿ ಸ್ವಲ್ಪ ತುಂಬ ತೊಂದರೆ. ಮತ್ತು ಕೆಲವು ಭಾಗಗಳಲ್ಲಿ, ಜಗತ್ತಿನ ಕೆಲವು ಭಾಗಗಳಲ್ಲಿ ನ್ಯಾಯವಾದಿಗಳಿಗೆ, ನ್ಯಾಯ ನೀಡುವಂಥವರಿಗೆ ಯಾರೇ ಆಗಿರಲಿ, ಆ ನ್ಯಾಯ ಕೊಡುವಂಥವರು ಏನು ಮಾಡ್ತಾರೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಲವಾರು ಜನರ ಶಾಪ ಪಾಪಗಳು ಮತ್ತು ನನಗೆ ನ್ಯಾಯ ಸರಿಯಾಗಿ ಸಿಕ್ಕಿಲ್ಲ, ತೊಂದರೆ ಮಾಡಿದ್ದಾರೆ ಅಂತೇಳಿ ನ್ಯಾಯಾಧೀಶರ ಮೇಲೇ ಹತ್ಯೆಗೆ ದೋಷಗಳನ್ನು ಬರ್ತದೆ, ಕೊಲೆ ಮಾಡುವಂಥ ಸಾಧ್ಯತೆ ಉಂಟು. ಆದ್ದರಿಂದ ಈ ಒಂದು ವಿಷಯದ ಬಗ್ಗೆ ಭಾಳರು ಎಚ್ಚರಿಕೆಯಿಂದ ಇರಬೇಕು ಅಂತ ನನ್ನ ಒಂದು ಅನುಭವದ ಮಾತು. ಈ ವರ್ಷ ನಮ್ಮ ಯಾರು ಹೋದ ವರ್ಷ ಈ ವರ್ಷ ಅಂದರೆ ನಿನ್ನೆ ಕ್ರೋಧಿನಾಮ ಸಂವತ್ಸರದಲ್ಲಿ ಮಕರ ರಾಶಿ ಮತ್ತು ಕುಂಭರಾಶಿಯವರಿಗೆ ಮಾಟ ಮಂತ್ರ ಮಾಡಿಸಿದ್ರೆ, ಯಾರ್ಯಾರು ಮಕರ ರಾಶಿ ಕುಂಭರಾಶಿಯವರಿಗೆ ಅವನಿಗೆ ಮಾಟ ಮಂತ್ರ ಮಾಡಿಸಿದ್ರೆ ಈ ವರ್ಷ ಅವ್ರು ಮಾಡಿಸಿದ್ದು, ಯಾರು ಮಾಡಿಸಿದ್ದೋ ಅವ್ರಿಗೂ ವಾಪಸ್ ಹೊಟ್ಟೋಗುತ್ತೆ. ಆದ್ದರಿಂದ ಯಾರು ಮಾಟ ಮಂತ್ರಗಳನ್ನು ಈ ವರ್ಷ ಮಾಡಿಸಿದ್ರೋ ಈ ಯುಗಾದಿ ಆದಮೇಲೆ ಮಾಡಿಸಿದವ್ರಿಗೆ ವಾಪಸ್ ಹೋಗುತ್ತೆ. ಆಗಿದೆ ಶನಿ ರಾಹು ಒಂದು ಚಲನಾಶಕ್ತಿಯಿಂದ. ರಕ್ಷಣಾ ಪಡೆ, ಪೊಲೀಸ್ ಡಿಪಾರ್ಟ್ಮೆಂಟ್, ಏರ್ಫೋರ್ಸ್, ನೇವಿ, ನಮ್ಮ ಜಗತ್ತನ್ನು ರಕ್ಷಣೆ ಮಾಡುವಂಥ ಹಲವಾರು ಅಧಿಕಾರಿಗಳು ಕೆಲಸ ಕಳ್ಕೊಳ್ತಾರೆ. ಕೆಲವು ಜೈಲುವಾಸ, ಕೆಲವು ಸ್ವಯಂ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅದು ಏರ್ಫೋರ್ಸ್ ಇರ್ಬೋದು, ನ್ಯಾವಿ ಇರ್ಬೋದು, ಲ್ಯಾಂಡ್ ಆರ್ಮಿ ಇರ್ಬೋದು, ಅಥವಾ ಪೊಲೀಸ್ ಸ್ಟೇಷನ್ ಇರ್ಬೋದು. ಹಲವಾರು ಆರಕ್ಷಕ ಠಾಣೆಗಳಲ್ಲಿ ಅವ್ಯವಹಾರದಿಂದ ಹಲವಾರು ಕೆಲಸ ಮತ್ತು ಮಾನವನ್ನು ಕಳೆದುಕೊಳ್ಳುತ್ತಾರೆ ಅಂತ ಹೇಳ್ತದೆ ಶನಿ ಮತ್ತು ರಾಹುವಿಂದ. ವಿಚಿತ್ರ ಪ್ರಾಣಿಗಳು ಜಗತ್ತಿನಲ್ಲಿ ಈಗ ಪ್ರಕಟ ಆಗುತ್ತೆ. ನಾವು ನೋಡೇ ಇಲ್ಲ, ಎಷ್ಟೋ ಪ್ರಾಣಿಗಳು ಬೆಳಕು ಬರ್ತವೆ. ಕಾಡಿನಿಂದ ಪ್ರಾಣಿಗಳು ಪುರಪ್ರವೇಶ, ಕಾಡಲ್ಲಿದ್ದಂಥ ಪ್ರಾಣಿಗಳೆಲ್ಲ ಊರಿಗೆ ಬರುತ್ತೆ, ಪುರಪ್ರವೇಶ ಮಾಡಿ ಜನರಲ್ಲಿ ಭಯ ಭೀತಿ ಗಾಬರಿ ಉಂಟು ಮಾಡುತ್ತೆ. ಕೆಲವು ದೇಶಗಳಲ್ಲಿ ನಗರವು ಜಲಮಯವಾಗುತ್ತದೆ. ಚಂದ್ರ ಶನಿ ರಾಹುದಿಂದ ಕೆಲವು ದೇಶ ನಗರವು ಜಲಮಯವಾಗುತ್ತದೆ.
ಕೆಲವು ದೇಶಗಳಲ್ಲಿ ವಿಷಗಾಳಿ ಅನಿಲದಿಂದ ವಿಪರೀತ ಸಾವು ಮತ್ತು ಯುದ್ಧದ ಭೀತಿಯಿಂದ ಪ್ರಜೆಗಳಲ್ಲಿ ಮಾನಸಿಕ ದೈಹಿಕ ಹಿಂಸೆ. ಕೆಲವು ದೇಶಗಳಲ್ಲಿ ಯುದ್ಧದ ಭೀತಿ, ವಿಷಗಾಳಿ, ಇದರಿಂದ ಮಾನಸಿಕವಾಗಿ ತೊಂದರೆ ಆಗ್ತದೆ. ಬುಧ ವಕ್ರ ಮತ್ತು ನೀಚನಾಗೋದ್ರಿಂದ ಎಷ್ಟೋ ಬುದ್ಧಿವಂತರು ಇವತ್ತು ತಪ್ಪು ಮಾಡಿ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅದರಲ್ಲೂ ರಿಪೋರ್ಟರ್ಸು ಮತ್ತು ಟ್ರೈನಿಂಗ್ ಕೊಡೋರು ಮತ್ತು ಪ್ರಕಾಶಕರು, ಪುಸ್ತಕ ಪ್ರಿಂಟ್ ಮಾಡೋರು, ಕವಿಗಳು, ಇವರೆಲ್ಲರೂ ಹಲವಾರು ರೀತಿ ತೊಂದರೆ ಇದೆ. ಸನ್ಯಾಸಿಗಳು, ಸಾಧು ಸಂತರು, ಆಧ್ಯಾತ್ಮಿಕ ಚಿಂತಕರು ಮತ್ತು ಕೆಲವರು ಆಧ್ಯಾತ್ಮಿಕದಲ್ಲಿ ಹಲವಾರು ತಪ್ಪುಗಳನ್ನು ಮಾಡಿ ತಾವು ಮಾಡೋ ಕ್ರಿಯಾಕ್ಷೇತ್ರದಲ್ಲಿ ತಪ್ಪು ಮಾಡಿ ಜೈಲುವಾಸ, ಏಕೆಂದರೆ ಬುಧ ವಕ್ರ ನೀಚನಾಗಿರೋದ್ರಿಂದ ಸನ್ಯಾಸಿಗಳು, ಸಾಧುರು, ಸಂತರು, ಮಠಾಧಿಪತಿಗಳು ಕೆಲವು ದೋಷದಿಂದ ಜೈಲುವಾಸ ಮತ್ತು ಪದವಿ ಹಾನಿ ಆಗುತ್ತದೆ ಅಂತ ಹೇಳ್ತದೆ ಬುಧ ವಕ್ರ ನೀಚನಾದ್ರಿಂದ. ಶನಿ ಕೆಲವರಲ್ಲಿ ಅಪಘಾತದಿಂದ ಶರೀರದಲ್ಲಿ ಅಂಗವಿಕಲತೆ, ಆಕ್ಸಿಡೆಂಟಾಗಿ ಕೆಲವು ಕೈ ಕಳ್ಕೊಬೋದು, ಕಾಲು ಕಳ್ಕೊಬೋದು. ದುಃಖ ಜಾಸ್ತಿ, ಕೊಟ್ಟ ಹಣ ವಾಪಸ್ ಬರೋದಿಲ್ಲ. ಈ ವರ್ಷ ನೀವು ಯಾರು ಕೊಟ್ಟರೆ ವಾಪಸ್ ಬರೋದು ಕಷ್ಟ. ಕೋರ್ಟು, ಪೊಲೀಸ್ ಸ್ಟೇಷನ್ಗೂ ಸಿಗೋದಿಲ್ಲ. ನಿಧಿ ನಿಕ್ಷೇಪಗಳ ಹೆಸರಿನಲ್ಲಿ ಹಲವಾರು ಹಾನಿ, ಕುತಂತ್ರಗಳು, ತಂತ್ರಗಳಿಂದ ಮಾನಸಿಕ ದೈಹಿಕವಾಗಿ ಹಿಂಸೆ. ನಿಧಿ ತೆಗಿತೀನಿ ಅನ್ನೋನಿಗೂ ನಿಧಿ ತೆಗ್ಸೋರ್ಗೂ ಈ ದೋಷ ಇದೆ ಅಂತ ಹೇಳುತ್ತೆ. ಇದರಲ್ಲಿ ಭಾಳ ಒಂದು ವಿಚಿತ್ರ ಏನಪ್ಪ ಅಂತಂದರೆ, ಕೆಲವು ಜನ ನಮ್ಮಲ್ಲಿ ನಿಧಿ ಇದೆ ತೆಗೆಸ್ಬೇಕು ಅಂತೇಳಿ ಹೋಗ್ತಾರೆ, ಅಲ್ಲಿ ನಿಧಿನೇ ಇರೋದಿಲ್ಲ, ಏನೋ ಆಗಿ ಗಲಾಟೆ ಆಗಿ ಅದೇ ಒಂದು ದೊಡ್ಡ ಇಶ್ಯೂ ಆಗಿ ನೋಡ್ಬೋದು. ಇನ್ಮೇಲೆ ನಾಳೆಯಿಂದ ನೋಡ್ತಾ ಇರಿ ಪೇಪರು, ಟಿ ವಿಲೆಲ್ಲ ಎಂತೆಂಥದ್ದು ವಿಷಯಗಳು ಬರ್ತದೆ ಅಂತ. ಕುಂಭರಾಶಿಯಿಂದ ಮಕರ ರಾಶಿಗೆ ಶನಿ ಪ್ರವೇಶ ಮಾಡ್ತಿರೋದ್ರಿಂದ ಮೀನರಾಶಿಯವರಿಗೆ ಈ ಡ್ರೈವ್ ಮಾಡುವಾಗ ಮತ್ತು ಏನಾದರೂ ಸ್ಪಿರಿಚುವಲ್ ಆ್ಯಕ್ಟಿವಿಟಿ ಮಾಡುವಾಗ ಅಥವಾ ಯಾವುದೋ ದೊಡ್ಡ ದೊಡ್ಡ ಈವೆಂಟ್ಸ್ ಮಾಡಬೇಕು, ಭಾಳ ಎಚ್ಚರಿಕೆಯಿಂದಿರಬೇಕು. ನಿಮ್ಮ ಸ್ಥಾನಮಾನಕ್ಕೆ ಧಕ್ಕೆ ಬರಲಿ ಅಂತ ಮದುವೆ ಮಾಡ್ತಿರ್ತಾರೆ. ಮದುವೆ ಹೋಗಿ ಊಟದೊಳಗೆ ವಿಷ ಹಾಕ್ಬಿಡೋದು, ಅವ್ರು ಅಷ್ಟು ಜನ ತಿಂದು ಹಾಸ್ಪಿಟ್ಲ್ ಸೇರಿ ದೊಡ್ಡ ಸಾವು ನೋವುಗಳು ಬರೋ ಮಾಡ್ತಾರೆ. ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ, ಧಕ್ಕೆ ತರ್ತಾರೆ, ತೊಂದರೆ ಕೊಡ್ತಾರೆ. ಯಾಕೆಂದರೆ ಶನಿ ಜನ್ಮದಲ್ಲೇ ಬಂದು ಕೂತ್ಕೋತಾನೆ. ಇವತ್ತು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ. ಹೀಗಾಗಿ ಈ ಒಂದು ವಿಶ್ವಾವಸು ಸಂವತ್ಸರದಲ್ಲಿ ವಿಶೇಷ ಏನಂದರೆ ಮೀನರಾಶಿಗೆ 6 ಗ್ರಹಗಳು ಬಂದು ಕೂತ್ಕೊಂಡಿವೆ. ಈಗ 6 ಗ್ರಹಗಳು ಕೂತಿರೋದ್ರಿಂದ ಮೀನರಾಶಿಗೆ ಅಧಿಪತಿ ಯಾರು? ಗುರುಗ್ರಹ. ಆದ್ದರಿಂದ ಗುರು ಸೇವೆ ಮಾಡಿದ್ರೆ ಮೀನರಾಶಿಯವರು ಶನಿ ಮನೇಲೇ ಇದ್ದರೂ ಕೂಡ ತೊಂದರೆ ಕೊಡಲ್ಲ. ಯಾಕೆಂದರೆ ಶನಿ ತಾನು ಮೀನರಾಶಿಗೆ ಹೋದಾಗ ಸ್ವಂತ ಮನೆ ಓನರೇ ಗುರುಗ್ರಹ, ಮೀನರಾಶಿಗೆ ಓನರು ಗುರು. ಗುರು ಬಾಂಬ್ಸ್ಗೆ ಕೂತ್ಕೋ ಅಂತ ಶನಿ ಮುಚ್ಚಿಸ್ಬಿಡ್ತಾನೆ. ಮೀನರಾಶಿಲಿ ಇರೋರು ಓದ್ ಜನ್ಮದಲ್ಲಿ ಭಾಳಷ್ಟು ತೊಂದರೆ ಕೊಟ್ಟಿದ್ದಾನೆ, ಈ ಜನ್ಮದಲ್ಲಿ ಭಾಳ ಕೊಟ್ಟಿದ್ದಾನೆ, ನಾನು ಅದನ್ನು ಚೆನ್ನಾಗಿ ತಿಳುವಳಿಕೆ ಕೊಡಬೇಕು. ಪಂಗು ಶನಿ, ನಾನು ಅವನಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ಗುರುನ ಕೈಕಾಲು ಕಟ್ಟಾಕಿ ಕೂರಿಸ್ಬಿಡ್ತಾನೆ. ಆದರೂ ಗುರು ದೃಷ್ಟಿ ಬೇಕು. ಅದರಿಂದ ಮೀನರಾಶಿಯವರು ಹೆಜ್ಜೆಗೂ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಯೋಚನೆ ಮಾಡಿ 10 ಸಲ ಕೆಲಸ ಮಾಡಿ. 6 ಗ್ರಹಗಳು ನಿಮ್ಮ ರಾಶಿಲಿ ಕೂತಿವೆ. ಇವತ್ತು ಗ್ರಹಣ ಬೇರೆ ಆಗ್ತಿದೆ, ಗ್ರಹಣ ದೋಷವೂ ಇರ್ಬೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಏನೇನೋ ಕರ್ಮಗಳು ಮಾಡಿರ್ತೀವಿ, ಅದನ್ನೆಲ್ಲ ಹೊರಗೆ ತೆಗೆದು ನಮಗೆ ಸಾಕಪ್ಪ ಅನಿಸ್ಬಿಡ್ತಕ್ಕೆ ಜನ್ಮಕ್ಕೆ ಬಂದು ಕೂತ್ಕೋತಾ ಇದ್ದಾರೆ ಶನಿ ಗ್ರಹ. ಇವತ್ತು 2025 ಈ ವರ್ಷ ನಮಗೆ ಯುಗಾದಿಯಿಂದ ನೆಕ್ಸ್ಟ್ ಯುಗಾದಿವರೆಗೆ ನಮ್ಮ ಜಗತ್ತಿನಲ್ಲಿ 4 ಗ್ರಹಣಗಳಾಗ್ತದೆ. ಆ 4 ಗ್ರಹಗಳಲ್ಲಿ ನಮಗೆ ಕಾಣೋದೇ ಒಂದೇ ಗ್ರಹ, ಇನ್ನು 3 ಗ್ರಹ ನಮ್ಗೆ ಗೋಚರ ಆಗೋದಿಲ್ಲ. ಯಾವಾಗ ಅಂದರೆ ಸೆಪ್ಟೆಂಬರ್ 7ನೇ ತಾರೀಕು ಸಂಪೂರ್ಣ ಚಂದ್ರಗ್ರಹ ಇದೆ. ರಾತ್ರಿ 9:57 ಶುರುವಾದರೆ ಬೆಳಗಿನ 1:26ವರೆಗೂ ನಮಗೆ ಚಂದ್ರಗ್ರಹಣ ಇರೋದ್ರಿಂದ ಅದು ಚಂದ್ರಶಾಂತಿ ನಾವು ಮಾಡ್ಕೋಬೇಕು. ಇದೊಂದು ಎಚ್ಚರಿಕೆಯಲ್ಲಿ ತಿಳ್ಕೊಂಡಿರಿ, ಗಮನಿಸ್ಕೊಂಡಿರಿ. ಈ ವರ್ಷ ಎಂಥ ಮಕ್ಕಳು ಹುಡ್ತಾರೆ ಅಂತ ಜನನ ನಾಳೆಯಿಂದ ಉಡೋ ಮಕ್ಕಳು 30ನೇ ತಾರೀಕಿಂದ ನೆಕ್ಸ್ಟ್ ಯುಗಾದಿ ಒಳಗೆ ಉಡುವಂಥ ಹೆಣ್ಣಾಗಲಿ ಗಂಡಾಗಲಿ ಜನನ ಫಲ ದೈವಜ್ಞ ವಿಲಾಸ ಅಂತ ಒಂದು ಗ್ರಂಥ ಇದೆ. ಆ ದೈವಜ್ಞ ವಿಲಾಸದ ಆಧಾರದ ಮೇಲೆ 39ನೇ ಸಂವತ್ಸರ ಆದಂಥ ವಿಶ್ವಾವಸು ಈ ವರ್ಷ ಒಳ್ಳೆ ಮಕ್ಕಳು ಹುಡ್ತಾರೆ. ಸದ್ಗುಣವತಿಯಾದ ಹೆಂಡತಿ ಅಥವಾ ಪತಿ ಸಿಗ್ತಾನೆ. ಉದಾರ ಸ್ವಭಾವ, ಎಲ್ಲರಲ್ಲಿಯೂ ಶ್ರೇಷ್ಠತ್ವವನ್ನು ಹೊಂದಿರುವಂಥವರು, ಮನಸ್ಸಿಗೆ ಆನಂದ ಕೊಡುವಂಥವರು, ಧೈರ್ಯಶಾಲಿ, ಹೆಣ್ಣಾಗಲಿ ಗಂಡಾಗಲಿ, ಇಚ್ಛಾಭೋಜನ ತನಗೆ ತೃಪ್ತಿಯಾಗೋಷ್ಟು ಊಟ ಮಾಡೋಷ್ಟು ಮನಸ್ಸು, ಸದ್ಗುಣವನ್ನು ಇರುವಂಥ ಮಕ್ಕಳು ಜನನ ಆಗ್ತಾರೆ. ಈ ವಿಶ್ವಾವಸು ಅವ್ರ ಪೂರ್ವಜನ್ಮದ ಪುಣ್ಯದ ಫಲವಾಗಿ. ಆದ್ದರಿಂದ ದೈವಜ್ಞ ವಿಲಾಸ ಗ್ರಂಥದ ಆಧಾರದ ಮೇಲೆ ಇದು ನಾನು ಹೇಳ್ತಾ ಇದ್ದೀನಿ.
ಜಾತಕಾಭರಣ ಅಂತ ಒಂದೊಂದು ಗ್ರಂಥ ಇದೆ. ಅದರಲ್ಲಿ ಈ ವರ್ಷ ಯಾರು ಹುಡ್ತಾರೋ ನಾಳೆಯಿಂದ ನೆಕ್ಸ್ಟ್ ಯುಗಾದಿ ಒಳಗೆ ಹುಟ್ಟಿದವರು ಅವರು ಬೆಳೆದು ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳು ಮೊಮ್ಮಕ್ಕಳು ನೋಡೋ ಯೋಗ ಇದೆ. ಈ ವರ್ಷ ಹುಡೋ ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ಅವ್ರು ಬೆಳೆದ ಮೇಲೆ ಮಕ್ಕಳು ಮೊಮ್ಮಕ್ಕಳು ನೋಡೋ ಯೋಗ ಇದೆ. ಮತ್ತು ಬಂಧು ಮಿತ್ರ ಸಹವಾಸದಲ್ಲಿ ಧನ ಧಾನ್ಯವನ್ನು ತಾವು ಕೊಟ್ಟು ಇನ್ನೊಬ್ರು ಕೊಡೋಷ್ಟು ಶಕ್ತಿ ಇರುವಂಥ ಮಕ್ಕಳು ಈ ವರ್ಷ ಹುಡ್ತಾರೆ. ಈ ವರ್ಷ ಹುಡುವಂಥ ಮಕ್ಕಳು ಸಮಸ್ತ ಅದೇನು ಸ್ಪೋರ್ಟ್ಸ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಡ್ಯಾನ್ಸು, ಮ್ಯೂಸಿಕ್ ಇರ್ಬೋದು, ಎಲ್ಲದಲ್ಲೂ ಕಲಿಬೇಕನ್ನೋ ಒಂದು ಆಸೆ ಇದರಲ್ಲಿರ್ತದೆ. ದಾನನೂ ಕೊಡ್ತಾರೆ, ಕೆಲವರು ದಾನನೂ ತಗೊಳ್ಳೋವಂಥ ಮಕ್ಕಳು ಹುಡ್ತಾರೆ. ಈ ವರ್ಷ ಹುಡೋ ಮಕ್ಕಳೆಲ್ಲೂ ಭಾಳ ಆನಂದವಾಗಿರ್ತಾರೆ, ವಿದ್ಯಾಬುದ್ಧಿಲಿ ಭಾಳ ಚುರುಕಾಗಿರ್ತಾರೆ. ಮತ್ತು ತಾವು ಮೃಷ್ಟಾನ್ನ ಭೋಜನ ಮಾಡಿ ಇನ್ನೊಬ್ರಿಗೆ ಮೃಷ್ಟಾಜನ ಮಾಡಿಸುವಂಥ ಶಕ್ತಿ ಇರುವಂಥ ಮಕ್ಕಳು ಈ ವರ್ಷ ಜನನ ಆಗ್ತದೆ ಅಂತೇಳಿ ಜಾತಕಾಭರಣ ಅಂತ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಈ ವಿಶೇಷತೆ ಹೇಳ್ತಾರೆ. ಯವನೇಶ್ವರ ಅಂತ ಒಂದು ಗ್ರಂಥ ಇದೆ, ಅದರಲ್ಲೂ ವಿಶ್ವಾವಸು ಸಂವತ್ಸರದಲ್ಲಿ ಹುಡುವಂಥ ಮಕ್ಕಳು ಈ ವರ್ಷ ಯಾರು ಹುಡ್ತಾರೋ ಮಕ್ಕಳು ಹೆಣ್ಣಾಗಲಿ ಅವರು ತಂದೆ ತಾಯಿಗಳಿಗೆ ಸುಖ ಕೊಡ್ತಾರಂತೆ. ಅಪ್ಪಂಗೆ ಹೊಡಿಯಲ್ಲ, ಅಮ್ಮಂಗೆ ಹೊಡಿಯಲ್ಲ, ಅಪ್ಪ ಅಮ್ಮನ ಹೊರ್ಗಾಕಲ್ಲ, ಅಪ್ಪ ಅಮ್ಮನಿಗೆ ಭಾಳಷ್ಟು ಗೋಳಿಕೊಳ್ಳಲ್ಲ. ಈ ವರ್ಷ ನಾಳೆಯಿಂದ ಯುಗಾದಿಯಿಂದ ನೆಕ್ಸ್ಟ್ ಯುಗಾದಿ ಒಳಗೆ ಹುಡುವಂಥ ಮಕ್ಕಳು ತಂದೆ ತಾಯಿನ ಸೇವೆ ಮಾಡುವಂಥವ್ರು. ಮತ್ತು ಒಂಥರ ರಾಜ್ಯ ಸ್ವಭಾವ, ರಾಜ ಅಂದರೆ ಕಿಂಗ್, ರಾಜನ ಒಂದು ಘನತೆ ಗೌರವನ ಇರುವಂಥ ಮಕ್ಕಳು ಹುಡ್ತಾರೆ. ಎಲ್ಲರಲ್ಲೂ ವಿಶ್ವಾಸವನ್ನು ಗಳಿಸುವಂಥ ಮಕ್ಕಳು ಹುಡ್ತಾರೆ, ಸದ್ಗುಣವಂತರು. ಈ ಮಾನಸಾಗರ ಅಂಥೇಳಿ ಒಂದು ಗ್ರಂಥ ಇದೆ. ಆ ಮಾನಸಾಗರದಲ್ಲಿ ಯಾರು ಈ ವರ್ಷ ನಾಳೆಯಿಂದ ನೆಕ್ಸ್ಟ್ ಯುಗಾದಿ ಹುಡುವಂಥ ಮಕ್ಕಳುಗಳಿಗೆ ಕಾರು, ಅವರ ಓನ್ ವೆಹಿಕಲ್ಲು ಮತ್ತು ಆಸ್ತಿ, ಆನೆ ಕುದುರೆ ಅಂತ ಹೇಳ್ತಾರೆ, ಇಲ್ಲ ಆನೆ ಕುದುರೆ ಸಿಗೋದಿಲ್ಲ, 2 ವೀಲರು 4 ವೀಲರು ಆ ಥರದ್ದು, ಮತ್ತು ಎಲ್ಲ ವಿದ್ಯೆಗಳಲ್ಲೂ ಪರಿಣಿತಿ ಹೊಂದುವಂಥವರು ಭಾಳ ಸುಖವಾಗಿರುವಂಥ ಮಕ್ಕಳು ಹುಡ್ತಾರೆ ಅಂತ ಹೇಳ್ತಾರೆ. ಮಕ್ಕಳ ಬಗ್ಗೆ ಹೇಳಿದೆ. ಇಂದಿನ ಯುವಕರು ಅಂದರೆ ಈಗಾಗಲೇ ಹುಟ್ಟಿ ಬೆಳೆದಿರೋರು ಈ ಒಂದು ಸಂವತ್ಸರದಲ್ಲಿ ಈ ವರ್ಷ ನಾಳೆಯಿಂದ ನೆಕ್ಸ್ಟ್ ಯುಗಾದಿವರೆಗೆ ಹಿಂದುಟ್ಟಿದ್ರು. ಈ ವರ್ಷ ಹುಡೋರಿಗೆ ಇದನ್ನು ಹೇಳಿದೆ, 2 ವರ್ಷ ಹಿಂದೆ 3 ವರ್ಷ ಒಂದು ಹುಟ್ಟಿದಾರಲ್ಲ ಅವರು ಜಾತಕ ಹೆಂಗೆ ನಡೀತದೆ, ಈಗ ಮೀನರಾಶಿಯಲ್ಲಿ 6 ಗ್ರಹ ಕೂತಾಗ ಹೇಗೆ ನಡೀತದೆ ಅನ್ನೋದು ಭಾಳ ಇಂಪಾರ್ಟೆಂಟು. ನನ್ನ ಅಭಿಪ್ರಾಯದ ಪ್ರಕಾರ ಈ ವರ್ಷ ಮಕ್ಕಳು ಬೆಳೆದು ದೊಡ್ಡವರಾಗಿರೋರು ತಂದೆ ತಾಯಿಗಳಿಗೆ ನೋಡ್ಕೊಳ್ಳಲ್ಲ. ರವಿ, ಸೂರ್ಯ, ಚಂದ್ರ, ತಾಯಿ ಇವರ ಒಂದು ಮೀನಗ್ರಹದಲ್ಲಿರುವಾಗ ಅಪ್ಪಂಗೆ ಹೊಡಿಬೋದು, ಅಮ್ಮನಿಗೂ ಹೊಡಿಬೋದು, ಅಪ್ಪ ಅಮ್ಮನ ತೆಗೆದು ಹೊರಗೆ ಹಾಕ್ಬೋದು, ಅಪ್ಪ ಅಮ್ಮ ನೋಡ್ಕೊಳ್ದೆ ಹೊರಗೆ ಬಿಡ್ಬೋದು. ತಕ್ಷಣ ಸರ್ಕಾರ ಇದಕ್ಕೆ ಗಮನ ತಗೊಂಡು ಇದಕ್ಕೆ ಬೇಕಾದಂಥ ಕಾನೂನು ಮಾಡಬೇಕು. ಯಾರು ಅಪ್ಪ ಅಮ್ಮ ನೋಡ್ಕೊಳ್ಳಲ್ವೋ ಅಂಥವ್ರಿಗೆ ಆಸ್ತಿನೂ ಕೊಡಬಾರ್ದು, ತಂದೆ ತಾಯಿ ನೋಡ್ಕೋಬೇಕು. ಈಗಾಗಲೇ 10 ವರ್ಷದಿಂದ ಹುಟ್ಟಿರೋರು, 15 ವರ್ಷದಿಂದ ಹುಟ್ಟಿರೋ ಹುಡುಗ ಹುಡುಗಿ ಆಗಲಿ ಈ ವರ್ಷ ವೃದ್ಧರಿಗೆ ಮಾನಸಿಕ ಚಿಂತೆ, ಮಾನಸಿಕ ಹಿಂಸೆ, ದೇಹ ಹಿಂಸೆ, ದೇಹಗಳಲ್ಲಿ ಬಾಧೆ. ಮಗ ಹೊಡೆದ್ಬಿಟ್ಟ, ಮಗಳು ಹೊಡೆದ್ಬಿಟ್ಲು, ನಮ್ಗೆ ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು ಅಂತೇಳಿ. ಸೊ ವೃದ್ಧರಿಗೆ ಅಂದರೆ ಮಕ್ಕಳನ್ನು ಪಡೆದು ದೊಡ್ಡವರಾಗಿರೋಂಥ ವೃದ್ಧರಿಗೆ ಸ್ವಲ್ಪ ಅಷ್ಟಕ್ಕಷ್ಟೇ ಮಗನ ಮೇಲೆ ವಿಶ್ವಾಸ ಹೋಯಿತು. ಈ ವಿಶ್ವಾಸ ಸಂವತ್ಸರದಲ್ಲಿ ಮಗಳ ಮೇಲೆ ವಿಶ್ವಾಸ ಇಲ್ಲ, ಇವು ನನ್ನ ಮಕ್ಕಳೇ ಅಲ್ಲ ಅನ್ನೋ ಮಟ್ಟಿಗೆ ತಂದಿಡ್ತದೆ ಇದು. ಆದರೆ ಈ ವರ್ಷ ಹುಡೋ ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ಅವ್ರು ಇನ್ನೂ ಬೆಳಿಬೇಕಲ್ಲ, ಇನ್ನೂ ಹುಡಬೇಕು, ಇನ್ನೂ ಹುಟ್ಟಿಲ್ಲ. ನಾಳೆಂದು ಹುಡೋರಿಗೆ ಮಕ್ಕಳು. ಆದ್ದರಿಂದ ಯಾರ್ಯಾರು ಈ ವರ್ಷ ಮಕ್ಕಳು ಹುಡ್ತಾರೋ ಅವ್ರಿಗೆ ನೀವು ಅಂಥ ಮಕ್ಕಳ ಮೇಲೆ ತುಂಬ ಗಾಬರಿ ಪಡೋದು, ಚಿಂತೆ ಪಡೋದು, ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ವರ್ಷ ಹುಡುವಂಥ ಮಕ್ಕಳಿಗೆ ನಾನು ಏನೇನು ಕ್ಯಾರೆಕ್ಟರ್ಸ್ ಇರ್ತದೆ, ಲಕ್ಷಣಗಳಿರ್ತದೆ ಅಂತ ಹೇಳ್ಕೊಟ್ಟಿದ್ದೀನಿ. ಸ್ತ್ರೀಯರು ಈ ವರ್ಷ ಈ ವಿಶ್ವಾಸ ಸಂವತ್ಸರದಲ್ಲಿ ಹಲವಾರು ಸ್ತ್ರೀಯರು ಮನೆ ಕೆಲಸ ಬಿಟ್ಟು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಹಲವಾರು ಸ್ತ್ರೀಯರು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾರೆ. ಹಲವಾರು ಸ್ತ್ರೀಯರಿಂದ ಒಂದು ವಿಶೇಷವಾದಂಥ ಕ್ರಾಂತಿ ಆಗುತ್ತೆ. ಯಾಕೆಂದರೆ ಚಂದ್ರ ಮಂತ್ರಿಯಾಗಿದ್ದಾನೆ. ಚಂದ್ರ ಈ ವರ್ಷ ಮಂತ್ರಿ. ಚಂದ್ರ ಸ್ತ್ರೀ ಗ್ರಹ, ಆದ್ದರಿಂದ ಸ್ತ್ರೀಯರಿಗೆ ಬಹಳ ಬಲ. ಹೀಗಾಗಿ ಕೆಲಸ ಹುಡ್ಕೊಂಡು ಹೋಗೋವ್ರಿಗೆ ಕೆಲಸ ಸಿಗ್ಬೋದು. ಅದು ಗೌರ್ಮೆಂಟ್ ಜಾಬ್ ಇರ್ಬೋದು, ಪ್ರೈವೇಟ್ ಲಿಮಿಟೆಡ್ ಇರ್ಬೋದು, ಪಬ್ಲಿಕ್ ಲಿಮಿಟೆಡ್ ಇರ್ಬೋದು. ತಾವೇ ಸ್ವಯಂ ಉದ್ಯೋಗ ಮಾಡ್ಬೋದು. ನಾವು ಗಂಡಸಿಗಿಂತ ಏನು ಕಮ್ಮಿ ಇಲ್ಲ ಅನ್ನೋ ಒಂದು ಭಾವನೆಯನ್ನು ತೋರಿಸುವಂಥ ವರ್ಷ. ಯಾರ್ಯಾರು ಡಾಮಿನೇಟ್ ಆಗಿದ್ರೋ ಗಂಡಸುಗಳು ಇವತ್ತು ಅವರೆಲ್ಲ ವೀಕ್ ಆಗ್ತಾರೆ, ಹೆಂಗಸರು ಡಾಮಿನೇಟ್ ಆಗ್ತಾರೆ. ಯಾರು ಸ್ತ್ರೀ ತಾನು ಪತಿ ಸೇವೆ ಮಾಡಿ, ಅತ್ತೆ ಮಾವದರನ್ನು ಸೇವೆ ಮಾಡಿ, ಬಂಧು ಬಳಗದವ್ರ ಸೇವೆ ಮಾಡ್ತಾರೋ ಅಂಥವ್ರಿಗೆ ಈ ವರ್ಷ ಭಾಳ ಭಗವಂತ ಆಶೀರ್ವಾದ ಮಾಡ್ತಾನೆ. ಚಂದ್ರ ಉಚ್ಚನಾಗ್ತಾನೆ. ಅಂದರೆ ಅವ್ರ ಬಗ್ಗೆ ಪ್ರಚಾರ, ಒಳ್ಳೆ ಮಾರ್ಕೆಟಿಂಗ್ ಮಾಡುವಂಥ ಚಾನ್ಸಸ್ ಸಿಗ್ತದೆ. ಅಂಗವಿಕಲರಲ್ಲಿ ಕೆಲವರಿಗೆ ಈ ವರ್ಷ ನಾನು ಆಗಲೇ ಹೇಳಿದೆ,
ಉದ್ಯೋಗ ಪ್ರಾಪ್ತಿ, ಧನಲಾಭ ಮತ್ತು ವಿಶ್ವಾಸವನ್ನು ಜಾಸ್ತಿ ಗಳಿಸುವಂಥ ವೈಭವ ಇದೆ ಅಂಗವಿಕಲರಿಗೆ. ಎಷ್ಟೋ ಜನ ಕರುಣೆಯಿಂದ ಅಯ್ಯೋ ಕಾಲಿಲ್ಲ, ಅಯ್ಯೋ ಕೈ ಇಲ್ಲ ಅಂತೇಳಿ ಆಸ್ತಿ ಕೊಡ್ಬೋದು ಅಥವಾ ದುಡ್ಡು ಕೊಡ್ಬೋದು, ಏನೋ ಒಂದು ಮಾಡ್ಬೋದು. ಧನಲಾಭ ಅಂತಂದರೆ ಪರರಿಂದ ಧನ ಆಗಮನ, ಅಂಗವಿಕಲರಿಗೆ ಉದ್ಯೋಗ ಪ್ರಾಪ್ತಿಯಾಗ್ತದೆ. ಈ ಒಂದು ಸಂವತ್ಸರದಲ್ಲಿ ಇನ್ನೊಂದು ಬಹಳ ವಿಶೇಷ ಏನಪ್ಪ ಅಂತಂದರೆ, ಭಾಳಷ್ಟು ಜನ ನಾನು ಒರ್ಜಿನಲ್ಲು, ನಾನು ಭಾಳ ಸತ್ಯವಂತ, ನ್ಯಾಯವಂತ, ಧರ್ಮವಂತ ಅಂತ ಹೇಳಿ ಏನಿರ್ತಾರೋ ಅವ್ರ ವೀಕ್ನೆಸ್ ಎಲ್ಲ ಹೊರಗೆ ಬರುತ್ತೆ ಇವಾಗ ರಾಹು ಶನಿಯಿಂದ. ಅದರಿಂದ ನಾವು ಇನ್ನೊಬ್ರಿಗೆ ಟೀಕೆ ಮಾಡಿದ್ವಿ ಹೋದ ವರ್ಷ, ಈ ವರ್ಷ ನಮ್ಮನ್ನು ಬೆಳಕಿಗೆ ತಂದುಬಿಡ್ತಾರೆ. ಅವನು ಇನ್ನು ಕೆಟ್ಟವನು, ಇವ್ನು ಹಿಂಗೆ ಮಾಡ್ತಿದ್ದೆ, ಹಿಂಗಾದ ಹಾಗಾದ ಅಂಥೇಳಿ ಅವನ ಬಗ್ಗೆ ಸಾಕಷ್ಟು ವಿಷಯ ಜಗತ್ತಿಗೆ ಪ್ರಕಟ ಆಗುತ್ತದೆ. ಆದ್ದರಿಂದ ಭಾಳ ಕೇರ್ಫುಲ್ಲಾಗಿರಬೇಕು. ಅಹಂಕಾರದಿಂದ ಮೆರಿಬಾರ್ದು ಈ ವರ್ಷ. ನೀವು ಎಷ್ಟು ಅಹಂಕಾರ, ದುರಂಕಾರ, ಗರ್ವದಿಂದ ನೀವು ಜೀವನ ನಡೆಸ್ತಿರೋ ಅಷ್ಟೇ ಆಪತ್ತಿದೆ. ಕಾಯ್ತಿದ್ದಾರೆ ಶತ್ರುಗಳು. ನಿಮ್ಮ ವೀಕ್ನೆಸ್ ನೋಡಿಕೊಂಡು ಅದು ವಿಡಿಯೋ ಮಾಡೋ ಅಥವಾ ಏನೋ ಒಂದು ರೀತಿಯಲ್ಲಿ ಪ್ರಚಾರ ಮಾಡಿ ನಿಮ್ಮ ಮಾನ ಒಂದು ಪೈಸಕ್ಕೆ ಉಳಿಬಾರ್ದು, ಆ ಲೆವೆಲ್ಗೆ ತಂದಿಟ್ಬಿಡ್ತಾರೆ. ವಿಶ್ವಾವಸು ಸಂವತ್ಸರಿ ವಿಶ್ವಾಸಗತಂ ಅಂತಂದರೆ ಹೋಯ್ತು ಅಂತ ಅರ್ಥ. ಇವತ್ತು ಶನಿ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾ ಇದ್ದಾರೆ. ರಾತ್ರಿ ಇವತ್ತು ಪ್ರವೇಶ ಮಾಡ್ತೀವಿ ಮೀನರಾಶಿಗೆ ಜನ್ಮತಃ 7.5 ಶನಿ ಇವಾಗ ನಡೀತಾ ಇರೋದು. ಜನ್ಮರಾಶಿ ಇದೆ. ಆದಿ ಶನಿ ಕುಂಭರಾಶಿ ಇದ್ದಾಗ, ಮಧ್ಯ ಶನಿ ಜನ್ಮ ಶನಿಯಿಂದ ಮೀನರಾಶಿ, ಅಂತ್ಯ ಶನಿಯಿಂದ ಶನಿ ಮೀನಿಂದ ಮೇಷರಾಶಿಗೆ ಹೋಗಿ ಇನ್ನೂ 2.5 ವರ್ಷ ಬೇಕು. ಅದರಿಂದ 2.5 ವರ್ಷ ಇನ್ನೂ ಶನಿ ಮೀನರಾಶಿಯವರಿಗೆ ಕಾಡಿಸ್ತಾರೆ. ಕುಂಭರಾಶಿಗೂ ಕೂಡ ಸ್ವಲ್ಪ ಸಿಂಪ್ಟಮ್ಸ್ ಇರ್ತದೆ, ಬಿಟ್ಟು ಹೋಗಿಲ್ಲ, ಹಿಂದ್ಗಡೆ ಮನೇಲಿ ಇರೋದ್ರಿಂದ ಸ್ವಲ್ಪ ತೊಂದರೆ. ಮಕರ ರಾಶಿ ಫ್ರೀ. ಮಕರ ರಾಶಿಗೆ ಇವತ್ತಿಗೆ 7.5 ವರ್ಷ ಶನಿ ಕಂಪ್ಲೀಟಾಗಿ ಮುಗಿದೋಯ್ತು. ಇನ್ನು 30 ವರ್ಷ ತನಕ ಅವ್ರು ಆರಾಮಾಗಿರ್ಬೋದು. ಮಕರ ರಾಶಿಯವರಿಗೆ ಇವತ್ತಿಗೆ 7.5 ವರ್ಷ ಶನಿ ಅಂತ್ಯ, ಕ್ಲೋಸ್. ಇನ್ನು 30 ವರ್ಷ ಆದಮೇಲೆ ಮತ್ತೆ ಬರ್ತಾರೆ ಶನಿ. ಈಗ ಕುಂಭಕ್ಕೆ ಹೋಗಿರೋದ್ರಿಂದ ಕುಂಭರಾಶಿಲಿ ಯಾರ್ಯಾರು ಇದೆಯೋ ಅವ್ರು ಇವತ್ತು ಪರಿಹಾರ ಏನು ಮಾಡಬೇಕು ಅಂದರೆ, ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ವಯಸ್ಸಿನಷ್ಟು ಕಪ್ಪು ಬಟ್ಟೆ ತೊಗೊಳ್ಳಿ, ಅದಕ್ಕೆ ಅರ್ಧ ಚಮಚ ಕರಿ ಎಳ್ಳು ಹಾಕಿ ಅದನ್ನು ಸುತ್ತಿ ಕಪ್ಪು ದಾರದಲ್ಲಿ ಕಟ್ಟಿಬಿಡಿ, ತೆಗೆದು ಎಳ್ಳೆಣ್ಣೆಲ್ಲಿ ಹಾಕಿ ಇವತ್ತು ನೆನೆಸಿ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಕ್ಬಿಟ್ಟು, ನಿಮ್ಗೆ 60 ವರ್ಷ ಅಂದರೆ 60 ಎಳ್ಳಿನ ಬತ್ತಿ, 50 ವರ್ಷ ಅಂದರೆ ಎಳ್ಳಿನ ಬತ್ತಿ, 70 ವರ್ಷ ಅಂದರೆ 70 ಎಳ್ಳಿನ ಬತ್ತಿ ಹಾಕ್ಬಿಟ್ಟು ಇವತ್ತು ಶನಿನ ಕುಂಭರಾಶಿಯಿಂದ ಸೆಂಡ್ ಆಫ್ ಮಾಡಿಕೊಡ್ಬೇಕು. ಬೀಳ್ಕೊಡುಗೆ ಸಮಾರಂಭ. ಕುಂಭರಾಶಿ ಇಷ್ಟು ದಿವಸ ಇದ್ರಲ್ಲ, ಶನಿಗೆ ಶಾಂತಿ ಮಾಡಿ ಕಳಿಸು, ಶನಿ ಶಾಂತಿ. ಎಳ್ಳನ್ನು ಬೆಲ್ಲಕ್ಕೆ ಮಿಕ್ಸ್ ಮಾಡಿ ಚಿಗಳಿ ಅಂತ ಮಾಡ್ತಾರೆ, ಅದನ್ನು ಮಾಡಿ ಶನಿನ ನೈವೇದ್ಯ ಮಾಡಿ, ಅಪ್ಪ ಇಷ್ಟು ವರ್ಷ ನನ್ನ ರಾಶಿಲಿ ಕೂತಿದ್ದೆ 2 ವರ್ಷ, ಈಗ ಮೀನರಾಶಿಗೆ ಹೋಗ್ತಾ ಇದ್ಬೇಕಾರೆ ನಾನು ನಿಂಗೆ ಕೊಡೋ ಗೌರವ ಅಂಥೇಳಿ ನಿಮ್ಮ ವಯಸ್ಸಿನಷ್ಟು ಎಳ್ಳಿನ ಬತ್ತಿ ಹಚ್ಚಿ ಚಿಗಳಿನ ನೈವೇದ್ಯ ಮಾಡಿ ಮನೆ ಮಂದಿಗೆಲ್ಲ ಅದನ್ನು ಪ್ರಸಾದ ರೂಪದಲ್ಲಿ ಕೊಡಬೇಕು. ಮೀನರಾಶಿಯವ್ರನ್ನ ಗೌರವದಿಂದ ಶನಿ ಮನೆಗೆ ಎಳ್ಕೋಬೇಕು. ಕುಂಭ ಮನೆಯಿಂದ ಬೀಳ್ಕೊಟ್ಟಾಯಿತು ಕುಂಭರಾಶಿಯವರು. ಮೀನರಾಶಿಯವರು ಇವತ್ತು ಶನಿ ಒಳಗೆ ಪ್ರವೇಶ ಮಾಡ್ತಿದ್ರೆ ಇನ್ನು 2 ವರ್ಷ ಕೂತ್ಕೊಂಡು ನಿಮ್ಗೆ ಭಾಳ ತೊಂದರೆ ಕೊಡ್ತಾರೆ. ಗುರು ಏನೂ ಮಾಡೋಕ್ಕಾಗಲ್ಲ, ಆಯ್ತಾ. ಹೀಗಾಗಿ ಮೇ 8 ನಮ್ಮ ಪ್ರಕಾರ ಗುರು ಇದರಲ್ಲಿ ನಮ್ಮ ಪ್ರಕಾರ ಮೇ 8 ಗುರುಗ್ರಹ ಋಷಭದಿಂದ ಮಿಥುನವರೆಗೂ 2026 ಮೇವರೆಗೂ ಇರ್ತದೆ. ಆದ್ದರಿಂದ ಈ ಗುರು ಗ್ರಹದ ಬಗ್ಗೆ ಕೂಡ ನೀವು ಭಾಳಷ್ಟು ಸತ್ಕಾರ, ಪೂಜೆ ಪುರಸ್ಕಾರ ಮಾಡಬೇಕು. ಅದರಿಂದ ಮೀನರಾಶಿಯಲ್ಲಿ ಶನಿ ಪ್ರವೇಶ ಆಗೋದ್ರಿಂದ ಶನಿಯನ್ನು ಆಧಾರದಿಂದ ಗೌರವಿಸಿ ಒಳಗೆ ಕರ್ಕೊಬೇಕು. ಯಾವ ರೀತಿ ಕರ್ಕೋಬೇಕು? ನೀವು ಅಷ್ಟೇ, ನಿಮಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ಎಳ್ಳು ಬತ್ತಿನ ಹಚ್ಚಬೇಕು. ಇವತ್ತು ಹಚ್ಚಿ ಬನ್ನಿ ಮರ, ಶಮಿ ವೃಕ್ಷಕ್ಕೆ ಹಾಲು, ತುಪ್ಪ, ಮೊಸರು, ಜೇನುತುಪ್ಪ, ಸಕ್ಕರೆ ಹಾಕಿ ಬುಡಕ್ಕೆ ಅಭಿಷೇಕ ಮಾಡಿ, ನಿಮ್ಮ ರಾಶಿ ಎಷ್ಟೇ ಕೆಟ್ಟ ಮಾಡೋದು ಕೂಡ ಅವನು ಸಿಹಿಯನ್ನು, ಶುಭ ಶಕನ ಕೊಡಬೇಕು ಅಂತೇಳಿ. ಪ್ರತ್ಯಕ್ಷ ದೈವ ಅಂದರೆ ಶಮಿ ವೃಕ್ಷ. ಈಗ ನೀವು ವಿಗ್ರಹಕ್ಕೆ ಹೋಗಿ ಮಾಡೋಕ್ಕಾಗಲ್ಲ, ಶನಿ ದೇವಸ್ಥಾನ ನೀವು ಊಟಕ್ಕೆ ಬಿಡಲ್ಲ, ಅಲ್ಲಿ ಶನಿ ದೇವ್ರಿಗೆ ಅಭಿಷೇಕ ಮಾಡ್ತೀನಿ ಅಂದರೆ ಬಿಡಲ್ಲ. ಮತ್ತು ನಿಮಗೆ ಹೋಗೋಕ್ಕೆ ಅವಕಾಶ ಇದೆಯೋ ಗೊತ್ತಿಲ್ಲ, ಆದರೆ ಯಾವ್ದಾದ್ರು ದೇವಸ್ಥಾನ ಹತ್ರ ನಿಮ್ಮ ಮನೆ ಹತ್ರ ಬನ್ನಿ ಮರ, ಶಮಿ ವೃಕ್ಷ ಇದ್ದರೆ ಪ್ರೀತಿಯಿಂದ ಭಕ್ತಿಯಿಂದ ಇವತ್ತು ಬುಡಕ್ಕೆ ಅಭಿಷೇಕ ಮಾಡಿ, ಅಲ್ಲೂ ಕೂಡ ಎಳ್ಳುಬತ್ತಿ ಹಚ್ಚಿ 108 ಸುತ್ತ ಪ್ರದಕ್ಷಿಣೆ ಮಾಡಿದ್ರೆ ಇನ್ನು 2.5 ವರ್ಷ ತನಕ ಶನಿ ನಿಮಗೆ ಸ್ವಲ್ಪ ಕೇರಾಗಿ ತೊಂದರೆ ಕೊಡಲ್ಲ. ಜೊತೆಗೆ ದತ್ತಾತ್ರೇಯರು, ಮೀನರಾಶಿಲಿ ಯಾರಿದ್ದಾರೋ ಅವರು ದತ್ತಾತ್ರೇಯರು, ಶಿರ್ಡಿ ಸಾಯಿಬಾಬಾ, ಅಕ್ಕಲಕೋಟೆ ಸ್ವಾಮಿ ಸಮರ್ಥರು, ಹೀಗೆ ದೊಡ್ಡ ದೊಡ್ಡ ಅವಧೂತರು ಗುರುಗಳನ್ನು ನೀವು ಯಾಕೆ ನಿಮ್ಮ ರಾಶಿ ಅಧಿಪತಿ ಗುರುಗ್ರಹ,
ಈ ಮೂರನೇದು, ನೀವು ಮದುವೆ ಆಗೋ ಜಾಗದಲ್ಲಿ ನಾಮಕರಣ ಮಾಡೋ ಸ್ಥಳ, ಮುಂಜಿ ಮಾಡೋ ಸ್ಥಳ ಅಥವಾ ಯಾವುದಾದ್ರು ತಿಥಿ ಕಾರ್ಯಕ್ರಮಕ್ಕೆ ನೀವು ಆಗಾಗ ನೀರನ್ನು ದಾನ ಮಾಡಿ. ಅಂಗವಿಕಲರಿಗೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ನೀರು ದಾನ ಮಾಡ್ತಿರಬೇಕು, ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲ. ಮೀನರಾಶಿಯವರು ಆಗಾಗ ನದಿಗೋಗಿ ಮೀನುಗಳಿಗೆ ಕಡಲೆಪುರಿ ಮಂಡಕ್ಕಿಯನ್ನು ಹಾಕ್ತಾ ಇರಬೇಕು. ಎರಡನೇದು, ತಿಂಗಳಿಗೊಂದ್ಸಲ ಅವರು ನದಿ ಸ್ನಾನ ಮಾಡಬೇಕು. ಯಾಕೆಂದರೆ ಮೀನರಾಶಿ ಜಲರಾಶಿ, ಸಮುದ್ರ ಸ್ನಾನ, ನದಿ ಸ್ನಾನ, ಸರೋವರ ಅಂದರೆ ಕೆರೆ, ನಾಲೆಗಳಲ್ಲಿ ಹೋಗುವಂಥ ನೀರು, ಬೆಟ್ಟದಿಂದ ಬೀಳುವಂಥ ನೀರು, ಪುಣ್ಯಕ್ಷೇತ್ರಗಳಲ್ಲಿ ಬರುವಂಥ ನೀರು, ಗುಪ್ತವಾಗಿ ಬರುವಂಥ ಜಲಗಳಲ್ಲಿ ಹೋಗಿ ಸ್ನಾನ ಮಾಡಬೇಕು. ನದಿಗಳಲ್ಲಿ ಮೀನಿಗೆ ನೀವು ಇದನ್ನು ಮಂಡಕ್ಕಿ ಹಾಕೋದ್ರಿಂದ ಮತ್ತು ಗುರು ಆರಾಧನೆ ಮಾಡೋದ್ರಿಂದ ಭಾಳ ವಿಶೇಷತೆ. ಇದ್ರ ಜೊತೆಗೆ ಬುಧ ವಕ್ರ ನೀಚನಾಗಿರೋದ್ರಿಂದ ಕುಂಭರಾಶಿ ಮತ್ತು ಮೀನರಾಶಿಯವರು ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರಬೇಕು, ವಿಷ್ಣು ಸಹಸ್ರನಾಮ ಹೇಳಬೇಕು. ಈಗ ಪ್ರತಿಯೊಬ್ಬರು ಇಡೀ ಬ್ರಹ್ಮಾಂಡದಲ್ಲಿರೋವಂಥವರು ಈ ವಿಶ್ವಾವಸು ಸಂವತ್ಸರದಲ್ಲಿ ನಮಗೆ ಆನಂದ, ಸುಖ, ಆರೋಗ್ಯ ಎಲ್ಲವೂ ಪ್ರಾಪ್ತಿಯಾಗಬೇಕು ಅಂದರೆ ನಾನು ಹೇಳೋ ಮಂತ್ರನ ದಿನ ಬೆಳಗ್ಗೆ 21 ಸಲ ಪ್ರತಿಯೊಬ್ಬರು ಹೇಳಲೇಬೇಕು, ಈ ಸಂವತ್ಸರದ ದೇವತೆಗೆ ತೃಪ್ತಿಪಡಿಸ್ಲಿಕ್ಕೆ. ಏನದು? ಓಂ ಹ್ರೀಂ ವಸುಭ್ಯೋ ನಮಃ, 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 ಓಂ ಹ್ರೀಂ ವಸುಭ್ಯೋ ನಮಃ. ವಿಶ್ವಾವಸು ಸಂವತ್ಸರಿ 8 ವಶುಗಳು, 8 ವಶುಗಳು, ಅದರಲ್ಲಿ ವಿಶ್ವಾವಸು ಪ್ರಧಾನ. ಅದರಿಂದ ಓಂ ಹ್ರೀಂ ವಸುಭ್ಯೋ ನಮಃ ಅಂತ ಜಪ ಮಾಡಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಿರಬೇಕು. ವಾರಕ್ಕೆ 1 ಸಲನಾದರೂ ನೀವು ವಿಷ್ಣು ದೇವಸ್ಥಾನಕ್ಕೆ ಹೋಗಿ, ರಾಮ ಇರ್ಬೋದು, ಕೃಷ್ಣ, ಆಂಜನೇಯ, ವರದರಾಜ ಸ್ವಾಮಿ, ನರಸಿಂಹರು, ಹೀಗೆ ಕೃಷ್ಣನ್ ಟೆಂಪಲ್ಲು, ಯಾವುದಾದ್ರು ವಿಷ್ಣು ನಾಮ ಹಾಕೋ ದೇವರ ಹತ್ರ ಹೋಗಿ ಕೂತ್ಕೊಂಡು ಮಂತ್ರ ಜಪ ಮಾಡಿ ಪ್ರದಕ್ಷಿಣೆ ಮಾಡ್ತಾ ಬಂದರೆ ಜನ್ಮದಲ್ಲಿ ಇರೋ ರಾಶಿ ತೊಂದರೆ ಕೊಡೋದಿಲ್ಲ. ಪ್ರತಿಯೊಂದು ಜೀವರಾಶಿಗಳು ಈ ಒಂದು ಸಂವತ್ಸರದ ಈ ಮಹಾಮಂತ್ರವನ್ನು ಜಪ ಮಾಡಬೇಕು ಅಂಥೇಳಿ ಈ ಸಂವತ್ಸರ ಫಲದಲ್ಲಿ, ಅದರಲ್ಲೂ 39ನೇ ಸಂವತ್ಸರದ ವಿಶ್ವಾವಸು ಸಂವತ್ಸರದ ಮೂಲ ಅಧಿದೇವತೆ, ಪ್ರಧಾನ ದೇವತೆ ವಸುದೇವತೆಗಳು. ಆ ವಸುದೇವತೆಯಲ್ಲಿ ಇವರೊಬ್ಬರು ವಿಶ್ವಾವಸು. ವೀಕ್ಷಕರ ಒಂದು ಅನೌನ್ಸ್ಮೆಂಟು, ಇದೇ ತಿಂಗಳು 19 ಮತ್ತು 20ನೇ ತಾರೀಕು ನಾನು ಮೈಸೂರಿನಲ್ಲಿ ನರಸಿಂಹ ಕ್ರಿಯೆ ಅಂತ ಒಂದು ವಿಶೇಷವಾದ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೀವಿ. ಇಡೀ ಜಗತ್ತಿನಲ್ಲೇ, ಈ ಭೂಮಂಡಲೇ ವಿಶೇಷವಾದ ವಿದ್ಯೆ, ಅದು ಯಾರಿಗೂ ಗೊತ್ತಿಲ್ಲ. ಅದು ನನಗೆ ಹೇಗೋ ಗುರುಗಳ ಮುಖೇನ ಬಂದಂಥದ್ದು, ಅದನ್ನು ನಾನು ಸಮಾಜಕ್ಕೆ ಹಂಚ್ತಾ ಇದ್ದೀನಿ. ನರಸಿಂಹ ಕ್ರಿಯೆ ಯಾತಕ್ಕೆ ಮಾಡಬೇಕು ಅಂದರೆ, ದಿನ ಬೆಳಗ್ಗೆ 10 ನಿಮಿಷ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡೋವಂಥದ್ದು ಕ್ರಿಯೆ. ಅದು ತಲೆಯಲ್ಲಿ ರಕ್ತ ಹೆಪ್ಪುಕಟ್ಟಿದ್ರೆ, ತಲೆಗೆ ಯಾರು ಹೊಡೆದ್ಬಿಟ್ಟು ಬ್ರೈನ್ ಡ್ಯಾಮೇಜ್ ಆಗಿದ್ದರೆ, ಹುಚ್ಚುಚ್ಚಾಗಿ ಮಾತಾಡೋದು, ಮಾನಸಿಕ ಕಾಯಿಲೆ, ಬೈಪೋಲರ್ ಡಿಸಾರ್ಡರು, ಮತ್ತು ತಲೆ ಒಳಗೆ ರಕ್ತ ಮತ್ತು ಗಾಳಿ ಸರಿಯಾಗಿ ಹರಿಯೋದಿಲ್ಲ, ಪಿಟ್ಸ್ ಬರೋದು, ತಲೆ ಬ್ರೈನಿಂದ ಪಿಟ್ಸ್ ಬರೋದು, ಲಕ್ವ ಕೂಡ ಪಿಟ್ಸ್ ಬರೋದು, ಮತ್ತು ಲಕ್ವ ಬರೋದು ಬ್ರೈನಿಂದ, ಪಾರ್ಕಿನ್ಸನ್ ಕೈಯೆಲ್ಲ ಅಲ್ಲಾಡೋದು, ಡೆಮೆನ್ಷಿಯಾ, ಅರಳು ಮರಳು, ಹೀಗೆ ಮಾನಸಿಕ ಕಾಯಿಲೆಗಳೆಲ್ಲ ಬರೋದು ಬ್ರೈನಿಂದ. ಆಮೇಲೆ ನಮಗೆ ಕಣ್ಣಿನ ದೋಷ ಇದ್ದರೆ, ಕಿವಿ ಕೇಳಲ್ಲ, ವರ್ಟಿಗೋ ಅಂತ, ಮೂಗಲ್ ದೋಷ, ಬಾಯಲ್ಲಿ ಹಲ್ಲಿನ ದೋಷಗಳು, ಗಂಟಲು ಥೈರಾಯ್ಡು, ಪ್ಯಾರಾಥೈರಾಯ್ಡು, ಶ್ವಾಸಕೋಶಗಳಲ್ಲಿ ದೋಷ, ಹಾರ್ಟ್ಲಿ ಪ್ರಾಬ್ಲಮ್ಮು, ಅಸ್ತಮಾ, ಡಸ್ಟ್ ಅಲರ್ಜಿ, ಹಾರ್ಟ್ ಅಟ್ಯಾಕು, ಕಾರ್ಡಿಯಕ್ ಅರೆಸ್ಟ್ ಆಗುವಂಥದ್ದು, ಹೊಟ್ಟೆಲಿ ಹುಣ್ಣು, ಅಪೆಂಡಿಸೈಟಿಸು, ಮತ್ತು ಹೆಂಗಸಿನಲ್ಲಿ ಮುಟ್ಟಿನ ಸಮಸ್ಯೆ, ಗಂಡಸಿನಲ್ಲಿ ವೀರ್ಯ ಉತ್ಪತ್ತಿ ಆಗೋದಿಲ್ಲ, ಸಂತಾನದಲ್ಲಿ ದೋಷ, ಮತ್ತು ಸೆಕ್ಸಲ್ಲಿ ತುಂಬ ದೋಷ ಇರ್ತದೆ, ಸೊಂಟ ನೋವು, ಬೆನ್ನು ನೋವು, ಮಂಡಿ ನೋವು, ಪಾದ ನೋವು, ಪೈಲ್ಸು, ಪಿಸ್ತುಲ, ಫಿಶರು, ಇದಲ್ಲದೆ ಮಾಟವಂತ ತಂತ್ರಬಾಧೆಯಿಂದ ನಳಿತಿರ್ತಾರೆ, ಭೂತ ಪ್ರೇತಗಳಿಂದ ನಳಿತಿರ್ತಾರೆ. ಇವೆಲ್ಲ ನಿವಾರಣೆ ಆಗಿ ದಿನ 10 ನಿಮಿಷ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡುವಂಥ ಕ್ರಿಯೆ ನರಸಿಂಹ ಕ್ರಿಯೆ ಅಂತೇಳಿ. ಇದನ್ನು ನಾನು ಜಗತ್ತಿಗೆ ಹೇಳ್ಕೊಡ್ತಾ ಇದ್ದೀನಿ. ಯಾತಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಕೇಳ್ತಾರೆ ಕೆಲವರೆಲ್ಲ. ನಾನು ಪಾಂಡುರಂಗ ದೇವಸ್ಥಾನವನ್ನು ಕಟ್ಟಬೇಕು ಮಲ್ಲೇಶ್ವರ, ಬೆಂಗಳೂರಿನಲ್ಲಿ ಉಚಿತ ಅನಾಥಾಶ್ರಮ ಮಾಡ್ತಾಯಿದ್ದೀನಿ. ಮೈಸೂರಿನಲ್ಲಿ ಉಚಿತವಾಗಿ ವೃದ್ಧರಿಗೆ, ಯಾರು ಅಪ್ಪ ಅಮ್ಮ ನೋಡ್ಕೊಳ್ಳಲ್ವೋ, ಗಂಡು ಮಕ್ಕಳು, ಯಾವ ಸೊಸೆ ಅತ್ತೆ ಮಾವದ ಸೇವೆ ಮಾಡಲ್ವೋ ಅಂಥವು ನಾನೊಂದು ಆಶ್ರಮ ಮಾಡಬೇಕು ಅಂತ ಹೊರಟಿದ್ದೀನಿ. ಮತ್ತು ಉಚಿತ ಗುರುಕುಲ, ಒಂದು ಗುರುಕುಲದಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮದ ಕೆಲವು ವಿದ್ಯೆಗಳನ್ನು ಕಲಿಸುವಂಥ ಒಂದು ಗುರುಕುಲವನ್ನು ಮಾಡಬೇಕು ಅಂತ ಇದ್ದೀವಿ. ಒಂದು ಬಡವರಿಗೊಂದು ಉಚಿತವಾದಂಥ ಚೌಟ್ರಿ ಮಾಡಬೇಕು ಮದುವೆ ಮುಂಜಿ ಮಾಡಲಿಕ್ಕೆ ಅಂತ. ಇದೆಲ್ಲ ಮಾಡಲಿಕ್ಕೆ ನನಗೆ ದುಡ್ಡು ಬೇಕು, ಕೋಟ್ಯಾಂತರ ರೂಪಾಯಿ. ಆದ್ದರಿಂದ ನಾನು ಈ ವಿದ್ಯೆನ ಕಲಿಸಿ ನೀವು ಕೊಡೋ ದುಡ್ಡಲ್ಲಿ ನಮ್ಮ ದೇವಸ್ಥಾನಕ್ಕೆ ಒಂದು ಮೂಟೆ ಸಿಮೆಂಟು, ಇಟಿಕೆ, ಕಲ್ಲು, ಮಣ್ಣು ಅಥವಾ ನಮ್ಮ ಇತರೆ ಸೇವಾ ಕೇಂದ್ರಗಳಿಗೆ ನಾವು ಅದು ಉಪಯೋಗಿಸ್ತೀವಿ. ನೀವು ನನಗೆ ಸುಮ್ಮನೆ ದುಡ್ಡು ಕೊಡಬೇಡಿ, ನನ್ನಲ್ಲಿ ವಿದ್ಯೆ ಕಲ್ತ್ಕೊಳ್ಳಿ, ನೀವು ಕೊಡೋ ದುಡ್ಡು ನಮಗೆ ದಾನವಾಗಿ ಕೊಡಿ
ಆ ದುಡ್ಡು ವಿದ್ಯೆಗೆ ತೊಗೊಂಡು ನೀವು ನಮ್ಗೆ ದುಡ್ಡು ಕೊಟ್ಟರೆ ನಾವು ಎಲ್ಲ ಪ್ರಾಜೆಕ್ಟ್ಗೂ ಯೂಸ್ ಮಾಡ್ಬೋದು. ಯಾಕಂದರೆ ಈಗ ಇವತ್ತಿನ ಕಾಲದಲ್ಲಿ ನಾವು ಇವೆಲ್ಲ ಮಾಡ್ತೀನಿ ಕೊಡಿ ಅಂದರೆ ಯಾರೂ ಕೊಡೋದಿಲ್ಲ. ಕೋಟಿಗಳ ದುಡ್ಡು ಹಾಳಾಗೋದು ಕೂಡ, ಕಳ್ತನ ಆದರೂ ಕೂಡ ಲೋಕಾಯುಕ್ತ ತೊಗೊಳೋದು ಪರವಾಗಿಲ್ಲ, ಇಂಥ ಸೇವೆಗೆ ಯಾರೂ ಕೊಡೋಲ್ಲ. ಬೇಡ, ನಮಗೆ ನನ್ನಲ್ಲಿರೋ ವಿದ್ಯೆ ದಾನ ಮಾಡ್ತೀನಿ, ನೀವು ನಿಮ್ಮ ದುಡ್ಡನ್ನ ನನಗೆ ದೇವಸ್ಥಾನ ಕಟ್ಟಕ್ಕೆ, ಆಶ್ರಮ ಮಾಡಲಿಕ್ಕೆ ದಾನ ಕೊಡಿ ಅಂತ ಕೇಳ್ತಾ ಈ ಕೋರ್ಸನ್ನು ಮಾಡ್ತಾಯಿದ್ದೀನಿ. ಇದು ನಡೆಯೋದು 19ನೇ ತಾರೀಕು 20ನೇ ತಾರೀಕು ಶನಿವಾರ. ಇದು ನಡೆಯೋದು ಒಂದು ದಿನದ ಕಾರ್ಯಕ್ರಮ. ಇಲ್ಲ 19ಕ್ಕೆ ಬನ್ನಿ, ಇಲ್ಲ 20ಕ್ಕೆ ಬನ್ನಿ. ಇದು ಭಾಳ ಲಿಮಿಟೆಡ್ ಸೀಟ್ಸ್ ಆಗಿರೋದ್ರಿಂದ ಈ ಒಂದು ವಿದ್ಯೆಯನ್ನು ಕಲಿತು ನಿಮ್ಮಲ್ಲಿರೋ ಮುದಿತನ, ವಯಸ್ಸಾದಂದರೂ ಕೂಡ ವಯಸ್ಸಾದಂಗೆ ಕಾಣಲ್ಲ, ಅಷ್ಟು ವಿಶೇಷವಾದದ್ದು. ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗುತ್ತೆ, ಒಂಥರ ಮರುಜೀವ ಬಂದಂಗೆ ಆಗುತ್ತೆ. ವಿಶೇಷವಾದ ವಿದ್ಯೆ ನರಸಿಂಹ ಕ್ರಿಯೆ ಅಂತ. ಇದನ್ನು ಕಲಿಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ ಆ ವೆಬ್ಸೈಟ್, ಅದನ್ನು ಫೋಟೋ ತಗೊಳ್ಳಿ. ಇಲ್ಲ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ನಲ್ಲಿ. ಆ ವೆಬ್ಸೈಟಿಂದ ನೀವು ರಿಜಿಸ್ಟರ್ ಆಗಬೇಕು. ಆಮೇಲೆ ನಮ್ಮ ಆಫೀಸ್ ಕಡೆ ನಿಮಗೆ ಹೇಗೆ ಬರೋದು, ಹೇಗೆ ಮಾಡೋದು ಅಂತೆಲ್ಲ ಹೇಳ್ಕೊಡ್ತಾರೆ. ಇದೊಂದು ಕಲಿಬೇಕು ಅನ್ನೋದು ಆಸಕ್ತಿ ಇದ್ದರೆ ದಯವಿಟ್ಟು ಇದ್ರ ಬಗ್ಗೆ ಗಮನಿಸಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ, ಆಮೇಲೆ ಇದೇ ವೆಬ್ಸೈಟ್ lakshmisrinivas.in ಕೂಡ ನೀವು ನರಸಿಂಹಕರಿಗೆ ಬುಕ್ ಮಾಡ್ಕೋಬೋದು. ಇವತ್ತಿನ ಈ ಒಂದು ವರ್ಷ ಭವಿಷ್ಯದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾಳೆ ಹೊಸ ವರ್ಷ. ನಾಳೆ ದಿವಸ ನಿಮಗೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನಾಳೆ ಹೊಸ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.